ಗ್ರಾಮಸ್ಥರಿಗೆ ಹಾಗೂ ಚಳ್ಳಕೆರೆ ನಿವಾಸಿಗಳಿಗೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು. ಒಂದು ಜೋರದ ಚಪ್ಪಳೆ ಬರಲಿ. ಹೊಸ ವರ್ಷ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಕರೆಕ್ಟ್ ಅಲ್ವಾ? ಅಲ್ವೇನಕ್ಕ? ಯಾಕಕ್ಕ ನಗ್ತಾ ಇಲ್ಲ ನೀವು? ಇನ್ನೂ ಮನೆಯಲ್ಲೇ ಯೋಚನೆ ಮಾಡ್ತಿದ್ರಿ, ಇನ್ನೂ ಅವ್ರ ಯಜಮಾನರು ಬಂದಿಲ್ಲ ಅಂತನಾ? ಓಕೆ, ಪರವಾಗಿಲ್ಲ. ಹೊಸ ವರ್ಷ ಅಂತ ಹೇಳಿದ್ರೆ ಒಂದು ಸಂಭ್ರಮ, ಸಡಗರ. ಕರೆಕ್ಟ್ ಅಲ್ವಾ? ಅಂದ್ರೆ ನಮಗೆ ಹಬ್ಬ ಹರಿದಿನಗಳು ಬಂದೆ ಅದು ನಮಗೆ ಹೊಸ ವರ್ಷ ಅಂತ ನಮ್ಮ ಒಂದು ಸಂಪ್ರದಾಯ, ನಮ್ಮ ಭಾರತ ಸಂಸ್ಕೃತಿ, ನಮ್ಮ ಕರ್ನಾಟಕದ ಸಂಸ್ಕೃತಿ. ಆದ್ರೆ ಕ್ಯಾಲೆಂಡರ್ ಪ್ರಕಾರ ನಮ್ಮ ಏನು ಹಿಂದಿನ ಕಾಲದಿಂದ ಏನಾಗಿದೆ ಹೊಸ ವರ್ಷ ಹೊಸ ದಿನ ಅಂತಂದಾಗ ಕ್ಯಾಲೆಂಡರ್ ಚೇಂಜ್ ಆದ ತಕ್ಷಣ ನಮ್ಮ ಜೀವನ ಶೈಲಿನೂ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವರಾ? ಹಬ್ಬ ದಿನಗಳು ಬರ್ತಾ ಇರ್ತವೆ, ಅದನ್ನ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಕ್ಯಾಲೆಂಡರ್ ಪ್ರಕಾರ ನಮ್ಮ ದಿನಚರಿನೇ ಬದಲಾಗುತ್ತೆ. ಕರೆಕ್ಟ್ ಅಲ್ವಾ? ಅಂದ್ರೆ 1ನೇ ತಾರೀಕು ಒಂದು ರೀತಿ ಇರುತ್ತೆ, 2ನೇ ತಾರೀಕು, 10ನೇ ತಾರೀಕು, 15ನೇ ತಾರೀಕು, ಮುಂದೆ 30 ದಿನದವರೆಗೂ ಒಂದೊಂದು ರೀತಿಯ ಒಂದು ಜೀವನದ ಅನುಭವಗಳಂತ ನಾವು ನೋಡ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ? ಒಂದೇ ದಿನ ಇರ್ತಕ್ಕಂಥ ಅನುಭವಗಳು ಮುಂದಿನ ದಿನ ಇರಲ್ಲ, ಹಿಂದಿನ ದಿನನೂ ಇರಲ್ಲ. ಇವತ್ತೇನಿದೆಯೋ, ಈ ಕ್ಷಣ ಏನಿದೆಯೋ ಅದೇ ನಮ್ಮ ಜೀವನ. ಕರೆಕ್ಟ್ ಅಲ್ವಾ? ನಾಳೆ ಅನ್ನೋದು ನಂಬಿಕೆ ಮೇಲೆ ಇಟ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಆ ರೀತಿಯ ನಂಬಿಕೆಗಳ ಮೇಲೆ ಇವತ್ತು ನಮ್ಮ ಪ್ರಪಂಚ ನಿಂತಿದೆ, ನಮ್ಮ ಜೀವನ ನಿಂತಿದೆ, ನಮ್ಮ ಜೀವನ ಶೈಲಿ ಸಹ ನಿಂತಿದೆ. ಅದರಲ್ಲಿ ಈಗ ದೀಪಾವಳಿ ಮತ್ತೆ ದಸರಾ ನೀವು ಏನೇ ಒಂದು ವಸ್ತುಗಳು ತಗೊಂಡಾಗ ಒಂದು ನಂಬಿಕೆ ಮೇಲೆನೆ ತಗೊಂಡಿರ್ತೀರ. ಕರೆಕ್ಟ್ ಅಲ್ವಾ? ಯಾವ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಏನ್ ಸಿಗುತ್ತೆ ಅನ್ನೋದು ಏನ್ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಯಾರಿಗೆ ಸಿಗುತ್ತೆ, ಯಾವ ತರದ್ದು ಸಿಗುತ್ತೆ, ಯಾರ್ಯಾರು ಸಿಗ್ಬೋದು ಅನ್ನೋದು ಒಂದು ನಂಬಿಕೆಗಳ ಮೇಲೆ, ಭರವಸೆಗಳ ಮೇಲೆ ನಿಂತಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿನೇ ಇವತ್ತು ನಿಮ್ಮ ಚಳ್ಳಕೆರೆಯಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಇರ್ತಕ್ಕಂಥ ವೀರಶೈವ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಸುಮಾರು 36 ವರ್ಷಗಳಿಂದ ಸತತವಾಗಿ ಪ್ರತಿಯೊಬ್ಬ ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ವಸ್ತುಗಳು ಕೊಡೋದ್ರ ಮುಖೇನ, ಒಂದು ಒಳ್ಳೆಯ ಬೆಲೆ ಕೊಡೋದ್ರ ಮುಖೇನ ನಿಮ್ಮ ನಂಬಿಕೆಗೆ ಪಾತ್ರವಾಗಿರ್ತಕ್ಕಂಥ, ನಿಮ್ಮ ನಂಬಿಕೆಗಳನ್ನು ಉಳಿಸಿರ್ತಕ್ಕಂಥವ್ರು, ನಿಮ್ಮ ನಂಬಿಕೆನೇ ಒಂದು ತುಂಬಾ ದೃಢವಾದ ಸಂಕಲ್ಪದೊಂದಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರೋದ್ರಲ್ಲಿ 36 ವರ್ಷಗಳಿಂದ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಂಬಿಡಿ. ಬ್ಲಾಕ್ ಅಂಡ್ ವೈಟ್ ಕಾಲದಿಂದ. ಕರೆಕ್ಟ್ ಅಲ್ವಾ? ಬಹುಶಃ ಅಣ್ಣವ್ರು ಅವಾಗ ಇನ್ನೂ ಚಿಕ್ಕ ಹುಡುಗರು, ನಾವಿನ್ನೂ ಹುಟ್ಟೇ ಇಲ್ಲ. ಕರೆಕ್ಟ್ ಅಲ್ವಾ? 36 ವರ್ಷ ಅಂದ್ರೆ ಹುಟ್ಟಿದ್ವಿ ಸ್ವಲ್ಪ ಹೆಚ್ಚಿಗಮ್ಮೆ. ಸೊ ನಿಮ್ಮೆಲ್ಲ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಈಗೆಲ್ಲ ನಿಮ್ಮ 45-50 ದಾಟಿದ್ದೀರಾ. ಸೊ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಒಂದು 36 ವರ್ಷಗಳವರೆಗೂ ಒಂದು ಒಳ್ಳೆ ಅದ್ಭುತವಾದ ಪ್ರಯಾಣದ ಮುಖಾಂತರ ಒಂದು ಚಳ್ಳಕೆರೆಯಲ್ಲಿ ಈ ಒಂದು ಮಟ್ಟದ ಒಂದು ಸಂಸ್ಥೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತಿಗೆ 36 ವರ್ಷದ ಸಂಪೂರ್ಣವಾದ ಒಂದು ಪ್ರಯಾಣ ಆಗಿದೆ. ಕರೆಕ್ಟ್ ಅಲ್ವಾ? ಅದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಹೇಳಿ? ಅಂಗಡಿ ಓನರ? ಕರೆಕ್ಟ್ ಆನ್ಸರ್. ಜೋರಾಗಿ ಚಪ್ಪಳೆ ಬಂದ್ಬಿಡ್ಲಿ. ಗ್ರಾಹಕರ ಪ್ರೀತಿ ವಿಶ್ವಾಸನೇ ಇವತ್ತು ಒಂದು ಜರ್ನಿ ಹೋಗಕ್ ಸಾಧ್ಯ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಒಂದು ಅಂಗಡಿ ಮಾಡ್ಬೋದು, ಓನರ್ ಆಗ್ಬೋದು, ಅದು ಹೋಗಿ ಅದು ತುಂಬಾ ದೊಡ್ಡ ವಿಚಾರ ಏನಲ್ಲ. ಕರೆಕ್ಟ್ ಅಲ್ವಾ? ಆದರೆ ಆ ಒಂದು ಅಂಗಡಿನ, ಆ ಒಂದು ಮಾಲೀಕತ್ವನ, ಆ ಒಂದು ಸಂಸ್ಥೆನ ಮುಂದೆ ತಗೊಂಡು ಹೋಗುವಂತಹ ಪ್ರಯತ್ನ ಇರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗ್ರಾಹಕರ ಪ್ರೀತಿ ವಿಶ್ವಾಸ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅಕ್ಕ ತುಂಬಾ ಒಳ್ಳೆ ಆನ್ಸರ್ ಹೇಳಿದ್ರು. ಇವ್ರಿಗೆ ಯಾವ ಗಿಫ್ಟ್ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಓಕೆ, ರೆಡಿನಾ? ಹಾಗೇನೆ ಒಂದು ಜೋರ ಚಪ್ಪಳೆ ಬರಲಿ. 36 ವರ್ಷ ಆಗಿದ್ದು ಒಂದು ತುಂಬಾ ಹೆಮ್ಮೆಯ ವಿಚಾರ. ಸೊ ಹಾಗೇನೆ ಈಗ ಇಲ್ಲಿ 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ, 4ನೇ ಬಹುಮಾನ, 5ನೇ ಬಹುಮಾನ ಎಲ್ರಿಗೂ ಮಾಹಿತಿ ಇದೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಎಲ್ರಿಗೂ ಸಿಗ್ಬೇಕನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಅಕ್ಕವ್ರಿಗೆ ಯಾವ ಸಿಗ್ಬೇಕಂತ ಆಸೆ ಇದೆ? ಫಸ್ಟ್ ಕೇಳಿದ್ರೆ ಯಾಕಂದ್ರೆ ಜೋರ ತಲೆ ಎಲ್ಲಾಡಿಸ್ತಾ ಇದಾರೆ. ಯಾವ ಸಿಗ್ಬೇಕಂತ ನೀವು? ಅಲ್ಲ, ಎಲ್ರು ಅಂದ್ರು, ನೀವು ಜೋರ ತಲೆ ಎಲ್ಲಾಡಿಸಿದ್ರಿ, ಆನೆ ಸೊಡ್ಲು ತರ, ಅದಕ್ಕೋಸ್ಕರ ಕೇಳಿದ್ರೆ ಅಷ್ಟೇ. ಅಲ್ಲ, ಯಾವ್ದು ಸಿಗ್ಬೋದು ಅಂದ್ರೆ ಇಂಥ ಬೇಕಪ್ಪ ನಮಗೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಯಾವ ಸಿಗೋದು? ಕರೆಕ್ಟ್ ಅಲ್ವಾ? ಯಾವ ಸಿಗುತ್ತಂತ ಗೊತ್ತಿಲ್ಲ, ಯಾವ್ದಾದ್ರು ಒಂದು ಸಿಗ್ಬೋದು, ಸಿಗದೇನೆ ಇಲ್ಲದೆ ಇರ್ಬೋದು. ಯಾಕೆಂದ್ರೆ ಅದೃಷ್ಟ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗೆ 5 ಜನ ಅಂತ ಹೇಳಿದ್ರೆ ಇದರಲ್ಲಿ 5 ಜನದಲ್ಲಿ ನೀವಾಗಿರ್ಬೋದು, ಇವರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು. ಬಂದಿರೋರ್ಗೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಕ್ಕಿದ್ರೆ ಖುಷಿ ಪಡೋಣ, ಸಿಕ್ಕಿಲ್ಲ ಅಂದ್ರೆ ಮುಂದಿನ 2027 ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಡೋಣ. ಕರೆಕ್ಟ್ ಅಲ್ವಾ? ಓಕೆ, ಈಗ 5ನೇ ಪ್ರೈಸ್ ಯಾವ್ದಕ್ಕ? ಕುತ್ಕೊಂಡೇಳಿ, ಪರವಾಗಿಲ್ಲ, ಕಾಲು ನೋವಾಗುತ್ತೆ, ಕುತ್ಕೊಂಡ್ಬಿಡಿ. ಹಂಗೆ ಎಷ್ಟು ಲೀಟ್ರು? 2 ಲೀಟ್ರ್. ಯಾವ ಫ್ರೈ? ನಾನೇನೋ ಫಿಶ್ ಫ್ರೈ ಅಂತ ತಿಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಬಟರ್ ಫ್ಲೈ ಅಂತ. ಓಕೆ, 2ನೇ ಬಹುಮಾನ ಯಾವುದು ಹೇಳ್ಬೇಕು? ಕೈ ತೋರಿಸು, ಗೊತ್ತಾಗಲ್ಲ. 2ನೇ ಬಹುಮಾನ ಯಾವ್ದು ಹೇಳಿ? ಓಕೆ, ಇವ್ರು ಇನ್ನು ನೋಡ್ಕೊಂಡಿಲ್ಲ, ಇನ್ನು ಪಾಪ ಎದ್ದಿಲ್ಲ. ಇವ್ರು ನ್ಯೂ ಇಯರ್ ಅಲ್ಲಿ ನಿನ್ನೆ ಪಾರ್ಟಿ ಗೀಟಿ ಮಾಡ್ಕೊಂಡಿದ್ದಾರೆ, ಇನ್ನು ಅದೇ ಝೂಮ್ ಅಲ್ಲಿ ಇದ್ದಾರೆ. ಪರವಾಗಿಲ್ಲ ಅಕ್ಕ, ನೀವ್ ಹೇಳ್ರಕ್ಕ. LED ಟಿವಿ ಎಷ್ಟು ಇಂಚಸ್? 50 ಇಂಚಸ್. ಕರೆಕ್ಟ್ ಅಲ್ವಾ? LED ಟಿವಿ ಅಂತ ಹೇಳಿದ್ರೆ ನೀವು 50 ಇಂಚಸ್ ಅಂತ ಹೇಳ್ಬೇಕಿಲ್ಲ ಅಂತಂದ್ರೆ ನಾವು 16 ಇಂಚಲ್ಲಿ 20 ಇಂಚ್ ಕೊಟ್ಟು ಕಳಿಸ್ಬಿಡ್ತೀವಿ. ಓಕೆನಾ? 2ನೇ ಬಹುಮಾನ 50 ಇಂಚಸ್ ಅಂದ್ರೆ ಮಾತ್ರನೇ ಕೊಡೋದು. ಕರೆಕ್ಟಾ? ಓಕೆ, ಹೇಳ್ರಕ್ಕ, ನೀವ್ ಹೇಳ್ರಕ್ಕ. 4ನೇ ಬಹುಮಾನ ಯಾವ್ದಕ್ಕ?
ಇವ್ರು ಹೇಳ್ತಾರಾ? ನೀವು ಹೇಳ್ರಿ. ಜೋರಾಗಿ ಹೇಳ್ರಿ. ಟಿಫನ್ ಮಾಡಿದ್ವಾ? ವಾಟರ್ ಫಿಲ್ಟ್ರಾ? ಓಕೆ. ಎಷ್ಟೇ ಬಹುಮಾನ? 4th ಅಲ್ವಾ? ಓಕೆ. ಆಮೇಲೆ 3ನೇ ಬಹುಮಾನ ಯಾರು ಹೇಳ್ತೀರಾ? ಏನು ಯಜಮಾನ ಕೇಳೋಣ, ಇಲ್ಲ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ ಯಜಮಾನರು. 3ನೇ ಬಹುಮಾನ ಯಾವ್ದು ಯಜಮಾನ್ರೆ? ಅಲ್ಲ, ನಿಮಗೆ ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. 3ನೇ ಬಹುಮಾನ ಅಂತ ನಮ್ಮ ಮಾಲೀಕರು ಹಾಕಿದಾರಲ್ಲ, ಯಾವ್ದು 3ನೇ ಬಹುಮಾನ? ಇವ್ರು ಬೈಕ್ ಮೇಲೆ ಆಸೆ ಇದೆ, ಪರವಾಗಿಲ್ಲ. ಈ ವಯಸ್ಸಲ್ಲೂ ಬೈಕ್ ಆಸೆನಾ? ಯಾರು ಕೂರಿಸ್ಕೊಂಡು ಹೋಗ್ತೀರೋ ಬೈಕಲ್ಲಿ? ಮಕ್ಕಳಿಗೋಸ್ಕರ. ಮಕ್ಕಳು ಅವ್ರವ್ರು ತಗೊಂತಾರೆ. ನಿಮಗೀಗ ಬೈಕ್ ಮೇಲೆ ಯಾಕೆ ಆಸೆ? ಅದನ್ನ ಯಾರು ಕೂರಿಸ್ಕೊಂಡು ಹೋಗ್ಬೇಕಂತಿದ್ದೀರಾ ಈ ವಯಸ್ಸಲ್ಲಿ? ನಮಗೇನೋ ಬೇರೆ ಬೇರೆ ತರ ಆಸೆ ಇರ್ತವೆ. ನಿಮಗೆ ಯಾವ ಆಸೆ ಇದೆ? ಯಾಕೆ ಬೈಕ್ ಮಕ್ಕಳಿಗೆ ಬೇಕು ಅಂತಾರ, ಇಲ್ಲ ನಿಮಗೆ ಬೇಕಂತಾರ? ಮಕ್ಕಳಿಗೆ ಬೇಕು. ಓಕೆ. ಬೈ ಚಾನ್ಸ್ ಬೈಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದು ತಗೊಂಡು ಮಾಡಿದೀರಾ? ಯಾವ್ದಾದ್ರು ಯಾವ್ದು ಸಿಗುತ್ತದು? ಓಕೆ, ಪರವಾಗಿಲ್ಲ. ಓಕೆ. ಈಗ ಓಕೆ, ಈಗ ಬನ್ನಿ. ಈಗ ಏನ್ ಗೊತ್ತಾ, ಒಂದು ಚಿಕ್ಕದ ಕ್ವಶನ್ ಕೇಳ್ತಿದ್ದೀರಿ. ಏನ್ ಯಾವ್ದಾದ್ರು ಒಂದು ಗಿಫ್ಟ್ ಕೊಟ್ಟೆ ಕೊಡ್ತೀವಿ. ಆದ್ರೆ ಈ 5 ಗಿಫ್ಟ್ ಕೊಡಕ್ ಹೋಗಲ್ಲ. ಬೇರೆ ಒಂದು ಸಮಾಧಾನಕರ ಬಹುಮಾನ ನಾವು ಕೇಳಿದ್ಕೆ ನೀವು ಖುಷಿಯಿಂದ ಹೇಳಿದ ಕಾರಣಕ್ಕೆ ನಮ್ಮ ಮಾಲೀಕರು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಓಕೆ. ಕೇಳೋದು ಕ್ವಶನ್ ಯಾರು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅದು ಫೈನಲ್ ಆಗಿ ನೀವು ಹೇಳಿ. ಓಕೆನಾ? ನಾನು ಕ್ವಶನ್ ಆನ್ಸರ್ ಹೇಳಿದ್ದೆ, ನನಗೆ ಗಿಫ್ಟ್ ಕೊಡಿ ಅಂತ ಹೇಳಿದ್ರೆ ಖಂಡಿತ ಕೊಟ್ಟೆ ಕೊಡ್ತೀವಿ. ಈ ಸಂಸ್ಥೆಯ ಮಾಲೀಕರ ಹೆಸರು ನೀವು ಹೇಳಿ. ಇಸ್ಕೊಂಡ್ರೆ ಕುತ್ಕೊಂಡು ಹೇಳಿ. ಕಾಲ್ ನೋವು ತಲೆ ಬರ್ತಿಲ್ಲ. ಹೇಳಿ. ಹಂಗೆ ಹಂಗೆ ಹೇಳಿ, ಪರವಾಗಿಲ್ಲ. ಹೇಳಿ ಜೋರಾಗಡೆ. ಓಕೆ. ಅವ್ರ ಪರಿಚಯ ಇದೆಯಾ? ಓಕೆ. ಎಷ್ಟು ವರ್ಷದಿಂದ ಅವ್ರ ಜೊತೆಗೆ ಒಂದು ಪರಿಚಯ, ಒಡನಾಟ ಇದೆ ನಿಮಗೆ? 10 ವರ್ಷದಿಂದ. 10 ವರ್ಷದಿಂದ ಎಲ್ಲಿ ಹೋಗ್ತಿದ್ರು ಅವಾಗ? ಓಕೆ. ಓಕೆ. ಆ ದೇವಸ್ಥಾನಕ್ಕೆ ಬಂದು ಭೇಟಿ ಆಗಿದ್ದಾರೆ. ಓಕೆ, ಸೂಪರ್. ಪರಿಚಯ ಈಗ 10 ವರ್ಷದಿಂದ ಈ ಅಂಗಡಿಗೆ ಬರ್ತಾ ಇದ್ರೆ ಅದು ಮುಂಚೆಯಿಂದ ಬರ್ತಾ ಇದ್ರ? ಅವರ ಪರಿಚಯ ಆದ್ಮೇಲೆ, ಅವ್ರ ಓಡಾಟ ಆದ್ಮೇಲೆ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಬಂದು ತಗೊಂಡಿದ್ರು. ಯಾವ್ಯಾವ ವಸ್ತುಗಳು ತಗೊಂಡು ಹೋಗಿದ್ದೀರಾ? ಮನೆಗೆ ಏನೇನು ಬೇಕು ಎಲ್ಲ ತಗೊಂಡಿದ್ದೀರಾ? ಈಗ ಯಾವ್ದು ತಗೊಂಡು ಹೋಗ್ಬೇಕಂತ ಅನ್ಕೊಂಡ್ಬಂದ್ಬಿಟ್ಟಿದ್ರು. ದೇವ್ರ ಹತ್ರ ಒಳ್ಳೆ ಪೂಜೆ ಮಾಡಿರ್ತೀರ, ಬಹುಶಃ ಚೆನ್ನಾಗೇ ಮಾಡಿರ್ತೀರಾ. ಅರ್ಚಕರ ಮೇಲೆ ಜಾಸ್ತಿನೇ ಭಕ್ತಿಯಿಂದ ಮಾಡಿರ್ತೀರಾ. ಈಗ 5 ವಸ್ತುಗಳಲ್ಲಿ ಯಾವ್ದು ತಗೊಂಡು ಹೋಗ್ಬೇಕಂತ ದೇವ್ರಲ್ಲಿ ಕೇಳ್ಕೊಂಡ್ಬಂದಿದ್ದೀರಾ? ಬೈಕ್. ಓಕೆ. ಅವ್ರಿಗೂ ಬೈಕು, ನಿಮಗೂ ಬೈಕ್. ಹೆಂಗೆ? ಅವ್ರೊಂದು ನೀವೊಂದು ತಗೊಂಡು ಹೋಗ್ಬಿಡ್ತೀರ ಹಾಗಾದ್ರೆ? ಬಂದ್ರೆ ತಗೊಂಡೋಗೋದು ಅಲ್ಲ. ಬೈ ಚಾನ್ಸ್ ಬಂದಿಲ್ಲ ಅಂದ್ರೆ ಏನ್ ಕೊಟ್ಟರೆ ತಗೊಂಡೋಗ್ತೀವಿ. ಓಕೆ, ಪರವಾಗಿಲ್ಲ. ಇವ್ರಿಗೊಂದು ಗಿಫ್ಟ್ ಅಂತ ಖಂಡಿತ ಇದೆ. ಬೇರೆ ಸಮಾಧಾನಕರ ಬಹುಮಾನ ಸಂಬಂಧಪಟ್ಟಿರ್ತಕ್ಕಂಥ ಗಿಫ್ಟು. ಓಕೆ. ಇಟ್ಕೊಂಡ್ರೆ ತಮ್ಮ ಊರ ಹೆಸರು? ತೋಡಿಹಳ್ಳಿ. ಓಕೆ. ಎಷ್ಟು ವರ್ಷದಿಂದ ಈ ಅಂಗಡಿ ಜೊತೆಗೆ ಒಂದು ಒಡನಾಟ ಇಟ್ಕೊಂಡಿದ್ದೀರಾ? ಓಕೆ. ಏನ್ ತಗೊಂಡು ಹೋಗಿದ್ದೀರಿ? ಈಗ ಒಂದು 5,000 ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳು ತಗೊಂಡ್ರೆ ಒಂದು ಗಿಫ್ಟ್ ಕೂಪನ್ ಅಂತ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಏನ್ ತಗೊಂಡು ಹೋಗಿದ್ದೀರಾ? ಎಷ್ಟು ಇಂಚಸ್? 32. ಈಗ ಬೈ ಚಾನ್ಸ್ ನಿಮಗೆ 32, 30, 50 ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಮತ್ತೆ ಟಿವಿ ಸಿಕ್ಕಿದ್ರೆ ಎಲ್ಲಿ ಇಟ್ಕೊಂತೀರಿ? ಹಾಲಲ್ಲಿ ಒಂದು ಟಿವಿ ಇಟ್ಕೊಂತೀರಿ, ಇನ್ನೊಂದು ಟಿವಿ ಎಲ್ಲಿ ಇಟ್ಕೊಂತೀರಾ ನೀವು? ಅಡುಗೆ ಮನೆಗೆ ಇಡ್ತೀರಾ, ಇಲ್ಲ ಬೆಡ್ರೂಮ್ ಅಲ್ಲಿ ಇಡ್ತೀರಾ, ಇನ್ನೇನು ವರಾಂಡದಲ್ಲಿ ಇಡ್ತೀರಾ? ಎಲ್ಲಿ ಇಡ್ತೀರಿ? ಅಲ್ಲ, ಎಲ್ಲಿ ಇಟ್ಟಿಲ್ಲ ಅಂದ್ರೆ ನನಗೆ ಬೇಕು, ಅದಕ್ಕೋಸ್ಕರ. ನಿಮ್ಮ ಮನೆಗೆ ಈಗ ಟಿವಿ ಇದೆಯಲ್ರಿ, ನಿನಗೆ ಇನ್ನೊಂದು ಏನಕ್ಕೆ ನಿಮಗೆ ಅಂತ? ಓಕೆ, ಜೋರಾಗಿ ಚಪ್ಪಲ್ ಹೊಡಿರಿ. ಕೊಡ್ತೀರಂದ್ರಲ್ಲ ಸಾಕಷ್ಟೇ, ಬೇಡ. ಕೊಡ್ತೀರಂದ್ರಲ್ಲ ಅದೇ ಖುಷಿ ಆಯ್ತು, ಪರವಾಗಿಲ್ಲ. ಕೊಟ್ರೆ ಖಂಡಿತ ತಗೊಂಡೋಗಿ ಇಟ್ಕೊಳ್ಳಿ. ಓಕೆ, ಅವರು ಕರೆಕ್ಟ್ ಆನ್ಸರ್ ಹೇಳಿದ್ರು. ಕೇಳಿದ್ಕೆ ಒಂದು ಜೋರ ಚಪ್ಪಳೆ ಹೊಡಿರಿ, ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಅದೇ ರೀತಿ ಬೇರೆ ಕ್ವಶನ್ಸ್ ಕೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಿದ್ದ ಕೇಳ್ತೀನಿ, ಅಂಗಡಿಗೆ ವಿಚಾರವಾಗಿ ಕೇಳ್ತೀನಿ. ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರೋ ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಇದೆ. ರೆಡಿನಾ? ಓಕೆ, ಮಾಲೀಕರ ಕಡೆಯಿಂದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಆರ್ ಚಂದ್ರು ಅವರ. ಓಕೆ, ಬನ್ನಿ, ಒಂದು ಜೋರ ಚಪ್ಪಳೆ ಹೊಡಿರಿ. ಕೇಳಿದ್ಗೆ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟರು. ಅವ್ರಿಗೆ ಒಂದು ಪ್ರೀತಿಯ ಒಂದು ಸಮಾಧಾನಕರ ಬಹುಮಾನ ನಮ್ಮ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಮಾಲೀಕರಾಗಿರ್ತಕ್ಕಂಥ ಚಂದ್ರು ಅವ್ರ ಕಡೆಯಿಂದ. ಓಕೆ, ಇನ್ನೊಂದು ಗಿಫ್ಟ್ ಮಹಿಳೆಯರು ಕೊಡೋಣ. ನೀವೇ ನಮ್ಮ. ಓಕೆ, ಅವ್ರ ಕ್ವಶನ್ ಕೇಳಿ. ನೀವು ಯಾವುದೊಂದು ಕ್ವಶನ್ ಕೇಳಿದ್ರಲ್ಲ, ಯಾವ್ದು ಕೇಳಿ ಹೇಳಿದ್ದು? ಅವರು ಒಂದು ಕರೆಕ್ಟ್ ಆನ್ಸರ್ ಹೇಳಿದ್ರು. ಓಕೆ, ಇವ್ರಿಗೊಂದು ಗಿಫ್ಟ್ ಕೊಟ್ಬಿಡೋಣ. ಇವರು ಕರೆಕ್ಟ್ ಆನ್ಸರ್ ಹೇಳಿದ್ರು. ಓಕೆ, ನಿಮಗೊಂದು ಕೇಳ್ತೀನಿ. ಈಗ ಮೊದಲನೇ ಬಹುಮಾನದ ವೆಹಿಕಲ್ ಏನಿದೆ ಕಣ್ಮುಂದೆನೆ ಕಾಣಿಸ್ತಾ ಇದೆ, ಅದರ ನಿಖರವಾದ ಬೆಲೆ ಎಷ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಎಷ್ಟು ಲಕ್ಷ ಇರ್ಬೋದು? ಲಕ್ಷನೇ ಅಂದ್ಕೊಳ್ಳಿ, ಹೋಗ್ಲಿ. ನಿಮ್ಗೆ ಅನ್ಸಿದೆ ಇದ್ರ ಒಂದು ಎಷ್ಟು? ಹೌದಾ? ಇನ್ನೊಂದು ಇಬ್ಬರಿಗೆ ಚಾನ್ಸ್ ಕೊಡ್ತೀನಿ. ಯಾರು ಕರೆಕ್ಟ್ ರೇಟ್ ಹೇಳ್ತಾರೆ ಅವ್ರಿಗೆ ಗಿಫ್ಟ್ ಇದೆ. ಹೇಳ್ತೀರಾ? ನೀವು ಹೇಳ್ತೀರಾ?
ಅವರು 40 ಅಂತ ನಿಮ್ಮ ಆಪ್ಷನ್ ಬಂದಿದ್ರಮ್ಮ, ನಿಮ್ಗೆ ಗಿಫ್ಟ್ ಒಂದು ಕೊಡ್ತೀನಿ. ಎಷ್ಟು ಹೇಳ್ರಮ್ಮ ಹೇಳಿ, ಹೇಳಿ ಜೋರಾಗಿ ಹೇಳಿ. 1,30,30,000 ಆ ಗಾಡಿ ರೇಟಾ? ಓಕೆ, 1,30,30,000 ಹೇಳಿದ್ದಾರೆ, ಅವರು 40 ಹೇಳಿದ್ದಾರೆ. ಹೌದಾ, ಏನ್ರ ಎಲ್ಲ ಚಾನ್ಸ್ ಕೊಡ್ತೀನಿ, ಇವ್ರು ಕೇಳ್ತೀರ ಎಷ್ಟಮ್ಮ? 1,20,000. 1 ಲಕ್ಷ. ನೀವೆಷ್ಟು ಹೇಳ್ತೀರಾ? 80,000. ಓಕೆ, ನೋಡೋಣ ಇರಿ. ಓಕೆ, ಅವರು 80 ಹೇಳಿದ್ರು, ಅವರು 1,25 ಹೇಳಿದ್ರು, ಅವರು 1,35 ಅನ್ನ ನೀವು ಹೇಳಿದ್ದು ಎಷ್ಟು? ಅವ್ರು 41, ಇವ್ರು 40 ಹೇಳಿದ್ರು. ಆಕ್ಚುಲಿ ಸ್ವಲ್ಪ ಹತ್ತತ್ರ ರೇಟ್ ಇರೋದು ಅಂತ ಹೇಳಿದ್ರೆ ಎಷ್ಟು ಇರ್ತಂದ್ರೆ ಇಷ್ಟೊತ್ತವ್ರಿಗೆ ಏನು ಮಾಡ್ತಾ ಇದ್ರು ನೋಡಿ, ನಿಮ್ಗೆ ಸಿಗೋ ಗಿಫ್ಟ್ ಈಗ ಅವ್ರಿಗೆ ಸಿಗ್ತಾ ಇದೆ. ಮುಂಚೆ ಹೇಳಿದ್ರೆ ನಿಮಗೆ ಸಿಗ್ತಾ ಇತ್ತು, ಬೆಳಿಗ್ಗೆ ಹಾಲು ಕುಡಿಬೋದಾಗಿತ್ತು, ಸಂಜೆ ಮಧ್ಯಾಹ್ನ ಬೇರೆ ಬೇರೆ ಕುಡಿಬೋದಾಗಿತ್ತು. ಮಿಸ್ ಮಾಡ್ಕೊಂಡ್ಬಿಟ್ರೆ. ಓಕೆ, ಒಂದು ಜೋರ ಚಪ್ಪಲಿ ಹೊಡೆದ್ರೆ ಇವ್ರಿಗೊಂದು ಗಿಫ್ಟ್ ಕೊಡ್ತಾ ಇದ್ದೇನೆ. ಹಾಗೆ ಅವ್ರಿಗೊಂದು ಬನ್ನಿ. ಓಕೆ, ಇವರು ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು, ಸ್ವಲ್ಪ ಹತ್ತತ್ರನೇ ಪ್ರೈಸ್ ಇದೆ. ಒಂದು ಸ್ವಲ್ಪ ಮುಂಚೆ ಅವ್ರು ಆಕ್ಟಿವ್ ಆಗ್ಬಿಟ್ಟಿದ್ರೆ ಅವ್ರಿಗೆ ಸಿಗೋದು. ಅವ್ರು ಇನ್ನು ಬೇರೆ ಬೇರೆ ಲೋಕದಲ್ಲಿದ್ದಾರೆ. ಆದ್ರೆ ಇನ್ನೊಂದು ಗಿಫ್ಟ್ ಸಿಗುತ್ತೆ, ನೋಡೋಣ. ಓಕೆ, ಈ ಒಂದು ವಿಜಯಲಕ್ಷ್ಮಿಯ ಮಾಲೀಕರಾಗಿರ್ತಕ್ಕಂಥ ಚಂದ್ರ ಅವರ ಧರ್ಮಪತ್ರಾಗಿರ್ತಕ್ಕಂಥ ಲಕ್ಷ್ಮಿ ಅವರು ಇದ್ದಾರೆ. ಜೋರದೊಂದು ಚಪ್ಪಾಳೆ ಬರಲಿ, ಅವ್ರ ಮುಖೇನ ಒಂದು ಗಿಫ್ಟ್ ಕೊಡೋಣ ಇವ್ರಿಗೆ. ನೋಡಿ, ಅಂಗಡಿ ಹೆಸರು ಲಕ್ಷ್ಮಿನೇ, ಅವರ ಧರ್ಮಪತ್ನಿ ಹೆಸರು ಲಕ್ಷ್ಮಿನೇ. ಖುಷಿ ಅಲ್ವಾ? ಓಕೆ, ನೋಡಿ, ಇವ್ರ ಹೆಸರು ಲಕ್ಷ್ಮಿ. ನೋಡಿ, ನೀವು ಜೋರ ಚಪ್ಪಗಳು. ಆಕ್ಚುಲಿ ಇದು ನೋಡಿ, ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಇಂದ ಲಕ್ಷ್ಮಿ ಅವ್ರ ಕಡೆಯಿಂದ ಲಕ್ಷ್ಮಿಗೆ ಗಿಫ್ಟ್ ಸಿಗ್ತಾ ಇದೆ. ಚಪ್ಪಲಿ ನೋಡಿರಿ, ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಂದ್ರೆ ನಿಮ್ಗೆ ಏನೋ ಗಿಫ್ಟ್ ಸಿಗುತ್ತೆ ಬೇಕು ಅಂತ ಬಂದಿದೆ. ಕರೆಕ್ಟ್ ಅಲ್ವಾ? ಓಕೆ, ಈ ಅಂಗಡಿ ಇಲ್ಲಿ ಎಷ್ಟು ವರ್ಷದಿಂದ ಇದೆ? ಚಳ್ಳಕೆರೆ ಅಲ್ಲ, ಈ ಸ್ಥಳದಲ್ಲಿ 5ರಿಂದ 6 ವರ್ಷ. ಇನ್ಯಾರು ಹೇಳ್ತೀರಾ? ನೀವು ಹೇಳ್ತೀರ? 6 ವರ್ಷ. ಹೇಳಿ ಸರ್, ಎಷ್ಟಣ್ಣ? ನೋಡಿ, 36 ವರ್ಷ. ಅವ್ರು ಇನ್ನೂ ನೈಟ್ ಅಲ್ಲೇ ಇದ್ದಾರೆ, ಹೇಗೆ ಶಿಫ್ಟ್ ಆಗಿಲ್ಲ ಅವರು. ಈ ಸ್ಥಳದಲ್ಲಿ ನನ್ನ ಎದುರೇ ಚಳ್ಳಕೆರೆಯಲ್ಲಿ ಕೇಳಲಿಲ್ಲ, ಈ ಸ್ಥಳದಲ್ಲಿ ಎಷ್ಟು ವರ್ಷ ಅಂತ ಕೇಳಿದೆ. ಮೊದಲು ಅವ್ರು ಇನ್ನೂ ನ್ಯೂ ಇಯರ್ ಇನ್ನೂ 2025 ಇದ್ದಾರೆ. ಆನಂದ್ ಬಂದ್ಬಿಡ್ತಾರೆ, 26 ಶಿಫ್ಟ್ ಆಗ್ತಾರೆ. ಹೇಳಿ ಹೇಳಿ, ನಿಮ್ ಚಾನ್ಸ್ ಮುಗಿತಾನ ಆಗೋಯ್ತು, ಬೇರೆ ಕೊಟ್ಬಿಡೋಣ. ಹೇಳಿ, ಇಲ್ಲಿ 8 ವರ್ಷದಿಂದ ಇದ್ದಾರಾ? ಓಕೆ, ಇರಿ, ಇದು ಕರೆಕ್ಟ್ ಆನ್ಸರ್ ಅವ್ರನ್ನೇ ಕೇಳ್ಬಿಡೋಣ. ಬನ್ನಿ ಮಾಲೀಕರೇ. ಈಗ ಒಬ್ರು 5 ವರ್ಷ ಅಂದ್ರು, ಒಬ್ರು 7 ವರ್ಷ ಅಂದ್ರು, ಒಬ್ರು 8 ಅಂದ್ರು, ಒಬ್ರು 36 ಅಂದ್ರು. ಈ ಸ್ಥಳದಲ್ಲಿ ಕರೆಕ್ಟ್ ಎಷ್ಟು ವರ್ಷ ಅಂತ ನೀವು ಹೇಳಿದ್ರೆ 8 ವರ್ಷನಾ? ಓಕೆ, ಪಕ್ಕದಲ್ಲಿ ಇದ್ದಾರೆ ಅವರು. ಅದಕ್ಕೆ ನೋಡಿ, ಕರೆಕ್ಟ್ ಆಗಿ ಕೇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡೆ ಆನ್ಸರ್ ಕೊಟ್ರು ಅವರು. ಬಿಟ್ರೆ ಹೌದಾ? ಓಕೆ, ಪರವಾಗಿಲ್ಲ. ಅಂದ್ರೆ ಅಲ್ಲಿ ಬರ್ತಾ ಇರ್ತಾರೆ ಫರ್ಟಿಲೈಸರ್ಸ್ ಅಂಗಡಿಗೆ, ಅದರಿಂದ ಅವ್ರಿಗೆ ಗೊತ್ತಿದೆ. ಅದು ಅಷ್ಟೇನೆ. ಬನ್ನಿ ಮುಂದೆ ಬನ್ನಿ. ಈಗ ಸೈಡ್ಗೆ ಇದ್ರಿ, ಈಗ ಮುಂದೆ ಬಂದ್ಬಿಡಿ, ಮುಂದೆ ಕರೀತಾ ಇದ್ದೀವಿ. ಓಕೆ, ಈಗ ನಿಮಗೊಂದು ಗಿಫ್ಟ್ ಕೊಡ್ತೇನೆ. ಓಕೆನಾ? ಅದು ಮಗ್ ತರ, ಅಂದ್ರೆ ಮಗ್ ಅಂದ್ರೆ ಗ್ಲಾಸು. ಕಾಫಿ ಕುಡಿಬೋದು, ಟೀ ಕುಡಿಬೋದು, ಹಾಲು ಕುಡಿಬೋದು, ಏನ್ ಬೇಕಾದ್ರೂ ಕುಡಿಬೋದು. ನೀವು ಏನ್ ಕುಡಿಬೇಕಂತ ಅನ್ಕೊಂಡು ತಗೊಂಡು ಹೋಗ್ತೀವಿ. ಈಗ ಯಾಕೆ ಕುಡಿಬೇಕಾದ್ರೆ ಬೇರೆಯವ್ರು ಕುಡಿಯಬೇಕಲ್ವಾ? ಅದೇ ಮಕ್ಕಳಾದ್ರೆ ಹಾಲು ಕುಡಿಬೇಕು. ನೀವು ಯಾವ ಹಾಲು ಕುಡಿಬೇಕು? ಮಕ್ಕಳಿಗೆ ಬೈ ಚಾನ್ಸ್ ನೀವು ಕುಡಿಬೇಕು ಅಂದ್ಕೊಂಡ್ರೆ ನೀವು ಮಕ್ಕಳು ಕೊಡಿ, ಪರವಾಗಿಲ್ಲ. ಇನ್ನು ಮನೇಲಿ ಕೊಡಿ, ಯಾರು ಬೇಕಾದ್ರೂ ಕೊಡಿ, ಪರವಾಗಿಲ್ಲ. ಆ ಮಗ್ಗು ತಗೊಂಡೋದ್ರೆ ಸಂಜೆ ಒಂದು 7-8 ಗಂಟೆ ಆದ್ಮೇಲೆ ನೀವು ಏನು ಕುಡಿಬೇಕಂತ ಅಂದ್ಕೊಂಡಿರ್ತೀರ. ಸಂಜೆ 7-8 ಗಂಟೆ ಆದ್ಮೇಲೆ ಸೂರ್ಯ ಮುಳುಗುತ್ತಾನೆ. 5-6 ಗಂಟೆಗೆ ಟೀ ಕುಡಿತೀರ. 7-8 ಗಂಟೆ ಆದ್ಮೇಲೆ ಅದೇ ಊಟ ಮಾಡ್ಬೇಕಾದ್ರೆ ಯಾಕೆ ಕುಡಿತೀರ? ಅದೇ ಆಕ್ಚುಲಿ ಪಾಯಿಂಟ್ ಬೇಕಾಗಿರೋದು. ಊಟ ಮಾಡ್ಬೇಕಾದಾಗ ಊಟಕ್ಕೆ ಮುಂಚೆ ಏನ್ ಕುಡಿತೀರಾ? ನೀರು ಚಂಬಲ್ ಇರುತ್ತಮ್ಮ. ಇವ್ರು ಬೇರೆ ತರ ಕುಡಿತಾರೆ, ಅದಕ್ಕೆ ಕೇಳಿದ್ದ. ಇವರು ನಾವು ಜೊತೆ ಕೂತಿದ್ವಿ, ಅದು ನೆನಪಾಯ್ತು ನನಗೆ, ಅದಕ್ಕೆ ನಾನು ಇವ್ರಿಗೆ ಕೇಳ್ತಾ ಇದ್ದೀನಿ. ನೆನಪಿದ್ಯಾ? ಒಂದ್ಸರಿ ಜೊತೆ ಕೂತಿದ್ವಿ. ಏನ್ರಿ NP ಡಾದಲ್ಲಿ ಕೂತಿದ್ವಿ, ಹೋದ ಟೇಬಲ್, ನಾನು ಪಕ್ಕ ಟೇಬಲ್ ಅಲ್ಲೇ ಕೂತಿದ್ದೀನಿ. ನೋಡಿಲ್ವಾ? ಸುಳ್ಳು ಹೇಳ್ಕೊಂಡ್ರೆ ಅಂದ್ರೆ ಇವರು ನಿಮ್ಮ ಮನೆಯವ್ರನ್ನ ಬಂದಿದಾರ? ಅವ್ರ ಮುಂದೆ ಏನೋ ಮರ್ಯಾದೆ ಪ್ರಶ್ನೆ ಅಂತಾನ? ಇಲ್ವಾ? ನಿಜ ಹೇಳಿ, ಕೂತಿರ್ತಾನೆ. ಹಾಗಾದ್ರೆ ನಿಂತರ ಇನ್ನೊಬ್ರು ಯಾರೋ ಇರ್ಬೇಕೇನೋ, ಅವ್ರು ಕೂತಿದ್ರು. ಓಕೆ, ಪರವಾಗಿಲ್ಲ, ಕೊಡಿ. ಅವ್ರಿಗೆ ತನ್ಮಯ್ ಅಂದ್ರೆ ನಮ್ಮ ಚಂದ್ರ ಅವರ ಮಗನಾಗಿರ್ತಕ್ಕಂಥ ತನ್ಮಯ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಜೋರಾಗಿ ಒಂದು ಚಪ್ಪಾಳೆ ಬಂದ್ಬಿಟ್ರಿ. ಇಲ್ಲ, ಓಕೆ, ರೆಡಿ? ಅಲ್ಲೋಡಿ. ಓಕೆ, ಇದು ಏನು ಒಂದು ಗ್ಲಾಸ್, ಇದು ಓಪನ್ ಮಾಡಿ. ನಿಮಗೆ ಕೇಳ್ತಾ ಇದ್ದೀನಿ ಬೇಕು ಅಂತ. ನೋಡಿ, ಓಪನ್ ಮಾಡಿ, ಕೈಯಲ್ಲಿ ಇಟ್ಕೊಡ್ರಿ. ಇತ್ತು ತೋರಿಸಿ, ಹಂಗೆ ವರ್ಲ್ಡ್ ಕಪ್ ತರ ತೋರಿಸಿ. ಅಲ್ಲಿ ವರ್ಲ್ಡ್ ಕಪ್ ನಿಮ್ಗೆ ಇದೇ ವರ್ಲ್ಡ್ ಕಪ್ ಇದ್ದಂಗೆ. ಈಗ ತೋರಿಸಿ ನೋಡಿ. ಓಕೆ, ಚೆನ್ನಾಗಿದೆಯಾ? ಹೇಗೆ ಅನಿಸ್ತು ಹೇಳಿ? ಯಾವ ತರ ಖುಷಿ?
ಅದೇ ಯಾವ ಥರ ಖುಷಿ ಇದೆ. ಓಕೆ, ಸಂಜೆ ಮೇಲ್ಗೂ ಹೇಳ್ತಾರೆ ಯಾವ ಥರ ಖುಷಿ ಅಂತ. ಓಕೆ, ಪರವಾಗಿಲ್ಲ. ಓಕೆ, ಈಗ ಇವಾಗ ಏನಪ್ಪ ಅಂತಂದ್ರೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು, ಫೋರ್ತ್ ಪ್ರೈಸು ಎಲ್ಲನೂ ನಿಮ್ಮ ಕಣ್ಣು ಮುಂದೆನೇ ಇದೆ, ಕರೆಕ್ಟ್ ಅಲ್ವಾ? ಓಕೆನಾ? 4ನೇ ಪ್ರೈಸಿನ ಕರೆಕ್ಟ್ ರೇಟ್ ಅಜ್ಜಿನೇ ಕೇಳ್ಬಿಡೋಣ. ಯಾಕಂತಂದ್ರೆ ಅವರು ಯಾವ್ದು ರಾಯಲ್ ಎನ್ಫೀಲ್ಡ್ ರೇಟ್ ಹೇಳ್ಬಿಟ್ರು. ಈಗ ಅದಕ್ಕೆ ಏನಾದ್ರು ಹೇಳ್ತಾರೆ ಏನೋ ಕೊಟ್ಬಿಡೋಣ. ಅಜ್ಜಿಗೆ ಕಾಫಿ ಕುಡಿಯಕ್ಕೆ ಕೊಟ್ಬಿಡ್ರಿ. ಅಜ್ಜಿ, 4ನೇ ಪ್ರೈಸ್ ಇದೆಯಲ್ವಾ, ಅದ್ರ ರೇಟ್ ಎಷ್ಟಿರ್ಬೋದು ಹೇಳ್ತೀರಾ? ನೋಡಿ ಯಾವ್ದಿದೆ. ಇಲ್ಲ ರೇಟ್ ಅದು 5ನೇ ಪ್ರೈಸ್. ಹೌದಾ? ಎಷ್ಟಿರ್ಬೋದಮ್ಮ ರೇಟು? ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ 5? ಓಕೆ, ಎಷ್ಟಿರ್ಬೋದಣ್ಣ? 12,000. 6,000. ನೀವು ಎಷ್ಟಣ್ಣ? 12. ನಿಮ್ದು 6, 12. ಅಜ್ಜಿದೆಷ್ಟು? 5,000. ನಿಮ್ದು 12,000. ನಿಮ್ದಾಗ 7,000ನಾ? ಓಕೆ, ಎಷ್ಟು ರೇಟ್? ಪರವಾಗಿಲ್ಲ, ಇವ್ರು ಹೇಳಿದ್ದ. ಓಕೆ, ಸೂಪರ್. ಇವ್ರು ಕರೆಕ್ಟ್ ರೇಟ್ ಅಂತ ಹೇಳಿರೋದು. ಬನ್ನಿ ಸರ್, ನಿಮಗೊಂದು ಮಗ್ ಕೊಡ್ತೀನಿ. ನಿಮ್ಗೆ ಇಷ್ಟು ಬಂದಿದ್ದು ಕೊಡ್ಕೊಳ್ಳಿ, ಪರವಾಗಿಲ್ಲ. ನಾವು ಯಾವ್ದು ಕುಡಿತೀರ ಅಂತ ಕೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರು ನೋಡಿದ್ದು, ಅದಕ್ಕೆ ನಾನು ಕೇಳಿದೆ. ನೀವು ನೋಡಿಲ್ಲ, ಅದಕ್ಕೆ ನಿಮಗೆ ಇಷ್ಟ ನೀವೇನಾದ್ರೂ ಕೊಡ್ಕೊಡ್ತೀವಿ, ಟೀಮಿಗೆ ಸಂಬಂಧಪಟ್ಟಿದ್ದು. ಓಕೆ, ಚಂದ್ರ ಅವ್ರ ಕಡೆ ಒಂದು ಗಿಫ್ಟ್ ಕೊಡ್ತಿದ್ದೇವೆ. ಜೋರಾದ್ರು ಚಪ್ಪಾಳೆ ಬಂದ್ಬಿಡ್ಲಿ. ಓಕೆ, ಈಗ 36 ವರ್ಷ ಚಳ್ಳಕೆರೆಯಲ್ಲಿ ಒಂದು ಅದ್ಭುತದ ಪ್ರಯಾಣ ಇದೆ ಅಂತ ಹೇಳಿದ್ರೆ, ಸುಮಾರು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಯಾವ್ದಾದ್ರು ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ತಗೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಯಾವ್ದಾದ್ರು ಆಗಿರ್ಬೋದು, ಒಂದು ಮಿಕ್ಸಿ, ಕುಕ್ಕರ್, ಫ್ಯಾನು, ಟಿವಿ, ಫ್ರಿಡ್ಜು, ಅದು ಇದು ಏನೇನಿರುತ್ತೆ ಮನೆಗೆ ಏನೇನು ಬೇಕೋ ಅದೆಲ್ಲ ತಗೊಂಡಿರ್ತೀರಾ. ಸೊ ಎಷ್ಟು ವರ್ಷದಿಂದ ನೀವು ಏನೇನು ವಸ್ತುಗಳು ತಗೊಂಡಿದ್ರ ಅಂತ ಒಂದು 5 ವಸ್ತುಗಳು ಯಾರಾದ್ರೂ ಹೇಳ್ತೀರಾ? 5 ವಸ್ತುಗಳು ಏನಾದ್ರು ನೀವು ತಗೊಂಡಿದ್ರೆ ಮಾತ್ರ ಹೇಳಿ. 16 ವರ್ಷ ಕೆಳಗೆ ಇದು ಒಂದು ಫ್ರಿಡ್ಜು, ಒಂದು ಟಿವಿ, ಒಂದು ಫ್ಯಾನ್. 16 ವರ್ಷದ ಹಿಂದೆ ಎಲ್ಲ ಅಲ್ಲಿದ್ರು ಹಿಂದೆ. ಹೋಗಿ ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಮುಂದೆ ಬಂದ್ಮೇಲೆ ಏನು ತಗೊಂಡ್ರಿ? ಮೊನ್ನೆ ಫ್ರಿಡ್ಜ್ ತಗೊಂಡ್ರೆ ಟೋಟಲ್ ಎಷ್ಟು ಐಟಮ್ ತಗೊಂಡಿದ್ದೀರಮ್ಮ ಈ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ? ಎಷ್ಟು? 4? ಇನ್ನೊಂದು ತಗೊಂಡಿದ್ದು ಚೆನ್ನಾಗಿತ್ತು, ಯಾಕೆ ತಗೊಂಡು ಮಿಸ್ ಮಾಡಿಬಿಟ್ರೆ? ಈಗ ತಗೊಂಡೋಗ್ಬೇಕಂತ ಬಂದಿದ್ದೀರಾ. ಓಕೆ, ಬೇರೆ ಯಾರನ್ನು ತಗೊಂಡಿದ್ದೀರಾ? ಒಂದು 5 ವಸ್ತುಗಳು ಯಾರಣ್ಣ ಏನು ತಗೊಂಡಿದ್ದೀರಾ? ಅವರು ತಗೊಂಡಿದ್ದೀರಿ. ಈಗ 76ಕ್ಕೆ ಶಿಫ್ಟ್ ಆಗಿದ್ದಾರೆ, ಕೊಟ್ಬಿಡೋಣ ಅವ್ರಿಗೆ. ಏನೇನು ತಗೊಂಡಿದ್ದೀರಾ ಹೇಳ್ಬಿಡಿ ಸ್ವಲ್ಪ ನಿಂತ್ಕೊಂಡ್ಬಿಡಿ ನೋಡೋಣ. ಸರ್ 2019 ಫ್ಯಾನ್ ತಗೊಂಡೋಗಿದ್ದೆ. 2012 ರೂಮ್ ಟಿವಿ ತಗೊಂಡೋಗಿದ್ದೆ. 2015 ಮಿಕ್ಸಿ ತಗೊಂಡೋಗಿದ್ದೆ. 2023 ಮದುವೆ ಆದಾಗ ದಿನ ಇದು ಮನೆಗೆ ಡಿಮ್ಯಾಂಡ್ ಮಾಡಿದ್ದು ತಗೊಂಡೋಗಿದ್ದೆ. ಈಗ ಮತ್ತೆ 2005 ಟಿವಿ ತಗೊಂಡೋಗಿದ್ದೆ. ನೋಡಿ, ಅಂದ್ರೆ ಅಂತಂತದ್ದು ಒಂದೊಂದು ತಗೊಂಡೋಗಿದ್ದಾರೆ. ಮದುವೆ ಆದಾಗ ಒಂದು ತಗೊಂಡೋಗಿದ್ದಾರೆ, ಮಕ್ಕಳಾದ್ಮೇಲೆ ಇನ್ನೊಂದು ತಗೊಂಡೋಗಿದ್ದಾರೆ. ಎಷ್ಟು ಜನ ಮಕ್ಕಳು ನಮಗೆ? ರೀಸೆಂಟ್ ಮ್ಯಾರೇಜ್. ಓಕೆ, ಬೈ ಚಾನ್ಸ್ ಈಗ ಮಕ್ಕಳಾಗ್ಬೇಕಂದ್ರೆ ಮಕ್ಕಳಾದ್ಮೇಲೆ ಯಾವ ತಗೊಂಡೋಗ್ತೀರಾ? ಯಾವ ತಗೊಂಡೋಗ್ಬೇಕು ಅನ್ಕೊಂಡಿದ್ದೀರಾ? ವಾಷಿಂಗ್ ಮೆಷಿನ್. ಹೌದಾ? ಓಕೆ, ಸೂಪರ್. ಓಕೆ, ಬನ್ನಿ ಅವ್ರಿಗೊಂದು ಗಿಫ್ಟ್ ಕೊಟ್ಬಿಡೋಣ. ಓಕೆ, ಅವ್ರನ್ನ ಕೇಳೋಣ. ಬನ್ನಿ ಸರ್, ನೀವು ಮುಂದೆ ಬನ್ನಿ, ಅವ್ರಿಗೊಂದು ಕೊಟ್ಬಿಡೋಣ. ಯಾಕಂದ್ರೆ ವಿತ್ ಇಯರ್ ಅಲ್ಲೇ ವರ್ಷನೂ ಪಕ್ಕ ನೆನಪಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಒಂದು ಜೋರಾಗಿ ಚಪ್ಪಾಳೆ ಹೊಡಿರಿ. ನೋಡಿ, ಅಕ್ಕರ್ ಹೇಳಿದ್ರು ವಾಷಿಂಗ್ ಮಿಷಿನ್, ಟಿವಿ ಅದು ಇದು ತಗೊಂಡೋಗಿ ಅಂತ ಸಹಜವಾಗಿ ಹೇಳ್ತೀವಿ. ಆದ್ರೆ ಅವರು ವರ್ಷನೂ ನೆನಪಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ. ಅಂದ್ರೆ 2026ಕ್ಕೆ ಯಾವ ತಗೊಂಡೋಗ್ತಾರೆ ಗೊತ್ತಿಲ್ಲ. ಮಕ್ಕಳಾದ್ಮೇಲೆ ಅಂತ ಅದ್ಭುತವಾದ ಗಿಫ್ಟೇ ತಗೊಂಡೋಗ್ತಾರೆ, ಅದ್ಭುತವಾದ ಐಟಮೇ ತಗೊಂಡೋಗ್ತಾರೆ. ಹೇಳಿ ಸರ್, ನೀವೇನು ತಗೊಂಡು ಮುಂದೆ ಬನ್ನಿ. ಯಾಕೆ ಹಿಂದೆ ಹೋಗ್ತಿದ್ದಾರೆ? 2 ತಗೊಂಡೋದ್ರ? ಯಾಕೆ? ಓ, 2 ಮನೆಗೆ. ಓಕೆ, ರೈಟ್. ಓಕೆ, ಆಮೇಲೆ ಓಕೆ, ಟೋಟಲ್ 5 ತಗೊಂಡೋಗಿದ್ರ. ಈಗ 6ನೇದು ಯಾವ್ದು ಬೇಕಂತ ಅನ್ಕೊಳ್ಳಿ. 6ನೇದು ತಗೊಂಡೋಗ್ಬಿಟ್ಟಿದ್ರ. ಈಗ 7ನೇದು ಬೈ ಚಾನ್ಸ್ 5ರಲ್ಲಿ ಯಾವ್ದಾದ್ರು ಬಂದ್ರೆ, ಯಾವ್ದು ಬಂದ್ರೆ ತಗೊಂಡೋಗಿ, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೂ ಸಂತೋಷವಾಗೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಓಕೆ, ಸೂಪರ್. ಓಕೆ, ಇವ್ರು ನೋಡಿ, ನೀವು 5 ತಗೊಂಡಿದ್ದೀರ ಅಂತ ಹೇಳಿದ್ರು, ಇವ್ರು 6 ಅಂತ ಹೇಳಿದ್ರೆ, ಅದಕ್ಕೆ ಅವ್ರಿಗೆ ಗಿಫ್ಟ್ ಹೋಗ್ತಾ ಇದೆ. ನಿಮಗೆ ಇನ್ನೊಂದು ಸರಿ ಗಿಫ್ಟ್ ಕೊಟ್ಬಿಡೋಣ. ಬನ್ನಿ ಸರ್. ಓಕೆ, 6 ವಸ್ತುಗಳು ತಗೊಂಡೋಗಿದ್ದಾರೆ. 2 ವಾಷಿಂಗ್ ಮಿಷಿನ್, 2 ಟಿವಿ. ಅಂದ್ರೆ 2 ಫ್ಯಾಮಿಲಿ ಇರೋದ್ರಿಂದ ಬಹುಶಃ ಅಲ್ವಾ, 2 ಮನೆಯಲ್ಲೇ ಇರ್ಬೇಕು ಅನ್ಸುತ್ತೆ, ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಸೊ ಅದಕ್ಕೆ ತಗೊಂಡಿದ್ರು. ಓಕೆ, ಚಪ್ಪಲ್ ಹೊಡಿದ್ರೆ. ಯಾಕೆ ಚಪ್ಪಲ್ ಹೊಡಿದ್ದು ಎಲ್ಲ ಸೆಲೆಕ್ಟ್ ಆಗ್ಬಿಟ್ರಿ. 6 ಗಿಫ್ಟ್ ತಗೊಂಡಿದ್ರು. ಅವರು 4 ಅಂದ್ರು, ಅವ್ರು 6 ಅಂದ್ರು, ಅವ್ರು 5 ಅಂದ್ರು, ಇವರು ಜಾಸ್ತಿನೇ ತಗೊಂಡೋಗಿದ್ದಾರೆ. ಓಕೆ, ಪರವಾಗಿಲ್ಲ. ಈಗ
ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಂತಂದ 36 ವರ್ಷ ಒಂದು ಸತತವಾದ ಒಂದು ಪ್ರಯಾಣ ಇದೆ. ಸೊ ನಿಮಗೆ ಈ ಒಂದು ಸಂಸ್ಥೆಗೆ ಒಂದು ನಂಬಿಕೆ ಅಂತ ಹೇಳಿದ್ರೆ ಒಂದು ರೇಟ್ ಆಗಿರ್ಬೋದು, ಇಲ್ಲ ವಸ್ತುಗಳಾಗಿರ್ಬೋದು, ಇಲ್ಲ ವ್ಯಕ್ತಿ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಈಗ ಅಲ್ಲಿ ಹೋದ್ರೆ ನಮಗೆ ಓಕೆಪ್ಪ, ನಮಗೆ ತುಂಬ ಪ್ರೀತಿಯಿಂದ ಸ್ಪಂದಿಸ್ತಾರೆ. ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ನಮ್ಮ ರೇಟ್ಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ನಾವು ಅಲ್ಲೇ ಹೋಗ್ಬೇಕು ಅಂದ್ಕೊಂಡಿರ್ತೀರಲ್ಲ, ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟವಾಗಿರ್ತಕ್ಕಂಥದ್ದು, ಅದು ರೇಟ್ ಆಗಿರ್ಬೋದು, ಇಲ್ಲ ಕ್ವಾಲಿಟಿ ಆಗಿರ್ಬೋದು, ಇಲ್ಲ ಕ್ವಾಂಟಿಟಿ ಆಗಿರ್ಬೋದು, ಇಲ್ಲ ವ್ಯಕ್ತಿ ಆಗಿರ್ಬೋದು, ಗ್ರಾಹಕರು ಬಂದ ತಕ್ಷಣ ಅವ್ರು ಹೇಳಮ್ಮ. ಕ್ವಾಂಟಿಟಿ ಇದೆ, ಕ್ವಾಲಿಟಿ ಇದೆ, ಕಮ್ಯುನಿಕೇಶನ್ ಇದೆ, ನಂಬಿಕೆ ಇದೆ ಅವ್ರ ಮೇಲೆ. ಅವ್ರ ಮೇಲೆ ನಂಬಿಕೆ ಇದೆ, ಕರೆಕ್ಟ್ ಅಲ್ಲ? ಇವತ್ತು ನೋಡಿ ವಸ್ತುಗಳು ಕರೆಕ್ಟ್ ಆಗಿ ಹೇಳಿದ್ರು ಅಕ್ಕ ಅವರು. ಇವತ್ತು ವಸ್ತು ತಗೊಂಡೋದ್ಮೇಲೆ ಅದು ಏನಾಗುತ್ತೋ ಅದ್ರ ನಾವು ಯಾವುದನ್ನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಇದು ಆ ನಂಬಿಕೆ ಅವ್ರಿಗೂ ಇರೋಲ್ಲ. ಆದ್ರೆ ವ್ಯಕ್ತಿ ಮೇಲೆ ಇರ್ತಕ್ಕಂಥ ನಂಬಿಕೆ ಇರುತ್ತೆ ನೋಡಿ, ಅದ್ರ ಮೇಲೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಅದಕ್ಕೆ ಸ್ಪಂದಿಸೋದು, ಮಾತಾಡೋ ರೀತಿ ಆಗಿರ್ಬೋದು, ಮತ್ತೆ ಮಾತಾಡಿಸೋ ರೀತಿ ಆಗಿರ್ಬೋದು, ಅದು ಚೆನ್ನಾಗಿದೆ ಅಂತಂದಾಗ ಅವಾಗೆ ನಾವು ಅವ್ರಿಗೆ ಇಷ್ಟ ಆಗ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ನಾವು ಗ್ರಾಹಕರು ಎಷ್ಟು ಓನರ್ಗೆ ಇಷ್ಟ ಆಗ್ತೀವೋ, ಓನರ್ಗೂ ನಮ್ಮ ಗ್ರಾಹಕರಿಗೆ ಅಷ್ಟೇ ಇಷ್ಟ ಆಗ್ತಾರೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ವಸ್ತು ಮುಖ್ಯ ಅಲ್ಲ. ಇವತ್ತು ತಗೊಂಡೋಗಿರೋ ವಸ್ತುಗಳು ಶಾಶ್ವತ ಯಾವ್ದು ಇರಲ್ಲ, ಕರೆಕ್ಟ್ ಅಲ್ವಾ? ಹಾ ಹೇಳಿ. ಹೊಂದಿಸಿ ಬಾರಪ್ಪ 50-500 ಕಡಿಮೆ ಮಾಡಿ ಕೊಡ್ತೀನಿ ಎಲ್ಲ ಮಾಡ್ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಅವಾಗಲೇ ನಾವೊಂದು ವಿಶ್ವಾಸ ನಂಬಿಕೆ ನೀಡೋದು, ಕರೆಕ್ಟ್ ಅಲ್ವಾ? ಈಗ ಹೇಳಿದ್ರೆ ಇಲ್ಲಪ್ಪ ಅಷ್ಟೇ ಕೊಡಬೇಕು, ಇಷ್ಟೇ ಅದಿದ್ರೆ ಆಗಲ್ಲ. ಈ ರೀತಿ ಕೆಲವೊಂದು ವ್ಯವಹಾರಗಳಲ್ಲಿ ಇರ್ತವೆ ಸಹಜವಾಗಿ. ಅಂದ್ರೆ ಎಲ್ಲ ತರ ವ್ಯವಹಾರದಲ್ಲಿ ಒಂದೊಂದು ರೀತಿ ಇರುತ್ತೆ. ಆದ್ರೆ ಕಸ್ಟಮರ್ಸ್ ಅಂದ್ರೆ ಗ್ರಾಹಕರೇ ನಮಗೆ ಮುಖ್ಯವಾಗಿರ್ತಕ್ಕಂಥವ್ರು. ಗ್ರಾಹಕರಂತಿರೋ ಅದು ದೇವ್ರ ರೀತಿ ಸಮಾನ ಅಂತಾನೆ ನೋಡ್ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಅವ್ರು ತುಂಬಾ ಮುಖ್ಯ ಆಗಿರ್ತಾರೆ, ತುಂಬಾ ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ. ನಮ್ಮ ಅಂಗಡಿಗೆ ಬಂದ್ಬಿಟ್ಟು ನಮ್ಮ ವಸ್ತುಗಳು ಹೋಗಾನೆ ಅವ್ರ ಹತ್ರ ಹೋಗಾನೆ ಇನ್ನೊಂದು ಅಲ್ಲಿ ಅದೇ ಅಂಗಡಿಯಲ್ಲಿ ತಗೊಂಬರಾನೆ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಯಾಕಪ್ಪ ಅಂತ ಹೇಳಿದ್ರೆ ಈಗ ಒಂದು 50-100 ಜಾಸ್ತಿ ಆಗ್ಬೋದಿಲ್ಲ, ಕಮ್ಮಿ ಆಗ್ಬೋದಿಲ್ಲ, 500 ರೂಪಾಯಿ ಜಾಸ್ತಿ ಆಗ್ಬೋದು, 1000 ಕಮ್ಮಿ ಆಗ್ಬೋದು. ಬಟ್ ಆದ್ರೂ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಇಷ್ಟದ ಪ್ರಕಾರ ವಸ್ತುಗಳೆಲ್ಲ ತಂದ್ರೆ ನಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಮನೆಗೆ ತಗೊಂಡೋದ್ರೆ ಹೆಣ್ಮಕ್ಳು ಬೈಯಲ್ಲ ಅನ್ನೋದೊಂದು ನಂಬಿಕೆ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಇರ್ತಕ್ಕಂಥ ಒಂದು ವಿಜಯಲಕ್ಷ್ಮಿಯ ಮಾಲೀಕರು, ಕರೆಕ್ಟ್ ಅಲ್ವಾ? ಓಕೆ, ಸೂಪರ್. ಹೇಳಿ ಯಜಮಾನ್ರೆ, ಯಾಕೆ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಯಾವ್ದನ್ನ ಸಿಗುತ್ತೋ ಸಿಗಲ್ಲ ಡೌಟ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಕೇಳೋದಿರಿ. ಯಾಕೆ ತುಂಬಾ ಯೋಚನೆ ಮಾಡ್ತೀರಾ? ಅದಕ್ಕೆ ಯಾಕೆ ಹೇಳಿ. ನಮ್ಮ ಹೆಸರು ಓಕೆ, ಯಾವ ಊರು? ಮಲ್ಕರಿ ನಗರನಾ? ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ರೀಸೆಂಟಾಗಿ ಬರ್ತಾ ಇದ್ದೀರಾ? ಓಕೆ. ಯಾವ್ದಾದ್ರು ವಸ್ತು ತೊಗೊಂಡಿದ್ದೀರಾ ಇಲ್ಲಿ? ಫ್ರಿಜ್ ತೊಗೊಂಡಿದ್ದೀರಾ? ಆಮೇಲೆ ಓಕೆ, ಎಷ್ಟು ವರ್ಷ ಆಯ್ತು ಫ್ರಿಜ್ ತೊಗೊಂಡೋಗಿ? 5 ತಿಂಗಳಾಗಿದೆ. ಓಕೆ. ಈಗ ಇದು ತೊಗೊಂಡಿದ್ರಲ್ವಾ, ದಸರಾದ ದೀಪಾವಳಿ ಯಾವ ತೊಗೊಂಡ್ರಿ? ತೊಗೊಂಡಿಲ್ಲ. ಆದರೆ ಯಾವುದಾದ್ರು ಗಿಫ್ಟ್ ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ತೊಗೊಂಡಿದ್ರ ಅಂದಮೇಲೆ ಸಿಗುತ್ತೆ, ನೋಡೋಣ ಅಂತ ಪ್ರಯತ್ನ ಅಲ್ವಾ? ಓಕೆ, ಪರವಾಗಿಲ್ಲ. ಹೇಳಕ್ಕೆ ಮತ್ತೆ ಈಗ ನಿಮಗೆ ಯಾವ ವಸ್ತು ಬೇಕು ಅಂತ ಬಂದಿದ್ದೀರಾ? ಇಲ್ಲಿ ಯಜಮಾನ ಬೈಕ್ ಪಕ್ಕನೇ ಕೂತ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಕೊಟ್ಟರೆ ಹಿಂಗೆ ತಗೊಂಡು ಹೊಡ್ಬಿಡೋಣ ಅನ್ನೋ ಥರ ಇರ್ಬೋದು ಬಹುಶಃ. ಕೇಳೋಣ ಯಾವ ವಸ್ತು ಬೇಕು ಅಂತ ಅಂದ್ಕೊಂಡಿದ್ದೀರಿ ಯಜಮಾನ್? ಯಾಕಂದ್ರೆ ಫಸ್ಟ್ ಇಬ್ಬರು ಫಸ್ಟ್ ಬಂದು ಕೂತ್ಕೊಂಡ್ರೆ ಇದಕ್ಕೆ ಮುಂಚೆ ಯಾವ ತಗೊಂಡೋಗಿದ್ದೀರಾ ನೀವು? ತಗೊಂಡೋಗಿದ್ದೀರಾ. ಈಗ ನಿಮ್ಮ ಮನೆಗೆ ಯಾವ್ದು ಬೈಕ್ ಇದೆ? ಎಕ್ಸೆಲ್ ಇದೆ. ಓಕೆ, ಸೂಪರ್. ಎಕ್ಸೆಲ್ಗಿನ್ನ ಸೂಪರ್ ಅಲ್ಲ ಇದು? ನೋಡಿ, ನಿಮ್ಮ ಮನೆಯವ್ರು ಇಲ್ಲೇ ಕೂರ್ಸ್ಕೊಂಡು ಹೋಗ್ಬಿಟ್ರೆ ನೀವೇ ರಾಜ, ಅವರೇ ರಾಣಿ ಇದ್ದಂಗೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಬೈಕ್ ಪಕ್ಕನೆ ಕೂತಿದ್ದೀರ. ಒಂದು ವೇಳೆ ಇದೇ ಬೈಕ್ ನಿಮಗೆ ಬಂದ್ರೆ ಎಲ್ಲಿಗೆ ತಗೊಂಡೋಗ್ತೀರಾ ಫಸ್ಟ್? ಹುಡುಗರು ಅಲ್ಲ, ನೀವೇ ಬೈ ಚಾನ್ಸ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ತೀರಾ? ನಿಮ್ಮ ಮನೆಯವ್ರು ಕರ್ಕೊಂಡು? ಮೂರು ಜನ ಹೆಣ್ಮಕ್ಳು ಅಂದ್ರೆ ತಪ್ಪಾಗ್ಬಿಡುತ್ತೆ, ಕರೆಕ್ಟಾಗಿ ಹೇಳ್ಬೇಕು. ನಾವು ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. 3 ಜನ ಮಕ್ಕಳಿದ್ದಾರೆ. ಇಲ್ಲ, ಈಗ ನಿಮಗೆ ಬಂದಿದೆ ಅಂತ ಅಂದ್ಮೇಲೆ ನೀವು ಫಸ್ಟ್ ನೀವು ನಿಮ್ಮ ಮನೆಯವ್ರು ತೋರಿಸ್ಕೊಂಡು ಹೋದ್ರೆ ಅದೊಂದು ರೀತಿ ಸಂತೋಷ. ಓಕೆ. ಅಂದ್ರೆ ನೋಡಿ, ಇದು ಆಕ್ಚುಲಿ ಅಂದ್ರೆ ನಮ್ದು ವಯಸ್ಸಾಗ್ಬಿಟ್ಟಿದೆ, ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ದು ಏನೇ ಆಸೆ ಇಲ್ಲದ್ರು ನಮ್ಮ ಮಕ್ಕಳು ಖುಷಿ ಪಡ್ಬೇಕು ಅನ್ನೋದು ಇದೆ, ಕರೆಕ್ಟ್ ಅಲ್ವಾ? ಓಕೆ, ಸೂಪರ್. ಒಳ್ಳೆ ಅಭಿಪ್ರಾಯ. ನಿಮಗೆ ಯಾವ್ದು ಬೇಕು ಅನ್ಕೊಂಡು ಬಂದ್ಬಿಟ್ಟಿದ್ದೀರಾ? ಸ್ಕೂಟರ್ ಬೇಕಾ? ಯಾಕೆ? ಓಕೆ, ಸೂಪರ್. ನೋಡಿ, ಇದು ಆಕ್ಚುಲಿ ಒಂದು ಫ್ಯಾಮಿಲಿಯ ಬಾಂಧವ್ಯ ಅಂತ ಹೇಳಿದ್ರೆ, ನಾನೇನೋ ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಇಲ್ಲ ಬೇರೆ ಯಾರನ್ನ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಇವರು ತಂಗಿಯರು ಕರ್ಕೊಂಡು ಹೋಗ್ಬೇಕಂತ ಆಸೆ ಪಟ್ಟಿದ್ದಾರೆ. ಜೋರಾಗಿ ಚಪ್ಪಲಿ ಹೊಡಿರಿ. ಕರೆಕ್ಟ್, ಅಕ್ಕ ತಂಗಿಯರು ಚೆನ್ನಾಗಿದ್ರೆ ಆ ಖುಷಿ ಸಂತೋಷ ಅದು ತುಂಬಾನೇ ಹೆಮ್ಮೆ ಆಗುತ್ತೆ. ಓಕೆ, ಮದುವೆ ಆಗಿದ್ಯಾ?
ಅದಕ್ಕೆ ಪಾಪ ತಂಗಿಯರ್ ಗಂಟೆ ಬೈ ಚಾನ್ಸ್ ಮದುವೆ ಆಗಿದ್ರು ಮನೇಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರೇನೋ. ಸೊ ಅಲ್ಲಿಗೆ ಇನ್ನೂ ಜಾಗಕ್ಕೆ ಯಾರು ಬಂದಿಲ್ಲ. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ 2027ಕ್ಕೆ ನಿಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ. ಸಂತೋಷ. ಇನ್ನೊಂದು ಯಾವ್ದು ನಮ್ಮದು ರಾಯಲ್ ಎನ್ಫೀಲ್ಡ್ ನಮ್ಮ ಮಾಲೀಕ್ ಬಿಡ್ತಾರೆ, ಪರವಾಗಿಲ್ಲ. ಹೋಗಿ ರೆಡಿನಾ? ಓಕೆ, ಹೇಳಿ ಯಜಮಾನ್ರೆ, ನಮ್ಮ ಊರು ಅವನಿಂದ ಸೈಲೆಂಟ್ ಆಗಿದ್ರಿ. ಓಕೆ, ಇಲ್ಲಿ ಏನು ತಗೊಂಡು ಹೋಗಿದ್ದೀರಾ ನೀವು ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ? ಯಾವಾಗ ತಗೊಂಡು ಹೋಗಿದ್ರಿ? 2 ತಿಂಗಳಾಯ್ತಾ? ಓಕೆ, ಈಗ ಟಿವಿ ಮನೇಲಿದೆ, ಬೇರೆ ಯಾವ್ದು ಬೇಕು ಅಂದ್ಕೊಂಡಿದ್ದೀರಾ? ಅಲ್ಲ, ಮನೆಗೆ ಹೇಳಿರ್ತಾರೆ ನೋಡ್ರಿ, ಇಂಥದ್ದೇ ಸಿಕ್ಕರು ತೊಗೊಂಬಂದ್ಬಿಡಿ, ಇದೇ ಬೇಕು ನಮಗೆ ಅಂತ ಡಿಮ್ಯಾಂಡ್ ಮಾಡಿರ್ತಾರೆ ಸಹಜವಾಗಿ. ಹೆಣ್ಮಕ್ಳಲ್ವಾ, ಬೇಕೇ ಬೇಕು ಅಂತ. ಯಾವ್ದು ಹೇಳಿಲ್ವಾ? ಅಲ್ಲ, ಬೈ ಚಾನ್ಸ್ ಟಿವಿನೇ ಬಂದರೆ ಏನು ಮಾಡ್ತೀರ ಅವಾಗ? ಹಂಗೆ ಕೊಡ್ತಾರೆ. ಓಕೆ, ಪರವಾಗಿಲ್ಲ. ಬೈ ಚಾನ್ಸ್ ಗಾಡಿ ಬಂದರೆ ಹಂಗೆ ಮಕ್ಳಿಗೆ ಕೊಡ್ತೀರಾ? ಮಕ್ಕಳ ವಯಸ್ಸು ಎಷ್ಟು? 23 ಅಂದರೆ ಪರವಾಗಿಲ್ಲ, ರೈಟ್, ಕೊಡಿ. ನಾನೇನೋ 13-14 ಅಂದ್ಕೊಂಡಿದ್ದೆ, ಅದಕ್ಕೆ. ಓಕೆ, ಪರವಾಗಿಲ್ಲ. ಓಕೆ, ರೆಡಿ. ಈಗ ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಬಂದ ತಕ್ಷಣ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದೀವಿ. ಎಲ್ಲರೂ ಮನಸ್ಸಲ್ಲಿ ಏನಿದೆ, ಅವರ ಮುಖದಲ್ಲಿ ಭಾವನೆಗಳೇನಿದ್ದಾವೆ, ಇನ್ನೇನು ಅತಿ ಶೀಘ್ರದಲ್ಲೇ ಆ ಒಂದು ಅದೃಷ್ಟವಾದ ಬಹುಮಾನ ಯಾರ್ಯಾರು ಸಿಗುತ್ತೆ, ಆ ಅದೃಷ್ಟ ವ್ಯಕ್ತಿಗಳು ಯಾರ್ಯಾರು ಇದ್ದೀರ ಅಂತ ನೋಡೋಣ. ಓಕೆ ಸರ್, ಈಗ ತಮ್ಮ ಹೆಸರಲ್ಲಿ ಡೇಟಾಗಿ ಬಂದ್ಬಿಟ್ಟು ಇವರು ಮಾತಾಡ್ತಾರೆ. ತಮ್ಮ ಹೆಸರಲ್ಲಿ ಸರ್? ಓಕೆ, ಏನು ಮಾಡ್ಕೊಂಡಿದ್ದೀರಾ ಚಳ್ಳಕೆರೆಯಲ್ಲಿ? ಏನು ಬಿಸ್ನೆಸ್ ಸರ್? ಹೌದಾ? ಓಕೆ, ಸೂಪರ್, ಪರವಾಗಿಲ್ಲ. ಈಗ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ 36 ವರ್ಷ ಆಗಿದೆ. ಬಹುಶಃ 36 ವರ್ಷದಿಂದಲೂ ನೀವು ನೋಡ್ಕೊಂಡು ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೀವು ಯಾವ ವಸ್ತುಗಳು ನೀವು ತೊಗೊಂಡೋಗಿದ್ದೀರಾ? ಓಕೆ, ಆಮೇಲೆ ಓಕೆ, ಇಲ್ಲಿ ತಗೊಳ್ಳೋದು ಅಂದರೆ ಈ ಒಂದು ಅಣ್ಣ ತಮ್ಮದ್ರ ಅಂಗಡಿಗಳಲ್ಲೇ ನಿಮ್ಗೆ ಏನು ಬೇಕೆಲ್ಲ ತೊಗೊಂಡೋಗಿದ್ದೀರಾ? ಓಕೆ, ಏನು ಬೇಕೆಲ್ಲ ತೊಗೊಂಡೋಗಿದ್ದೀರಾ? ಈಗ ಬೈ ಚಾನ್ಸ್ ಈಗ ನಿಮ್ಮ ಮನೇಲಿ ಬಹುಶಃ ನನ್ನ ಅನ್ಸ್ಬೇಕಾದ್ರೆ ಎಲ್ಲ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈ 5ರಲ್ಲಿ ಯಾವ್ದು ಬರಬೇಕಂತ ಅಂದ್ಕೊಂಡಿದ್ದೀರಾ? ಯಾವುದಾದ್ರೂ ಒಂದು ಬರಬೇಕಂತ ಒಂದು ಮನಸ್ಸಲ್ಲಿ ಇರುತ್ತೆ, ಯಾಕಂದ್ರೆ ನನಗೂ ಇರುತ್ತೆ. ಬೈಕ್ ಕೊಟ್ಟರೆ ಇಲ್ಲಿಂದ ತಗೊಂಡು ಹೊರಟ್ಬಿಡೋಣ ಅನ್ನೋದು ನಾನು ರೆಡಿಯಾಗಿದ್ದೀನಿ. ಸೊ ನಿಮಗೆ ಯಾವ್ದು ಬರ್ಬೋದು, ಯಾವ್ದು ಬಂದರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ಕರೆಕ್ಟ್ ನೋಡಿ. ಓಕೆ, ಜೋರಾಗಿ ಒಂದು ಚಪ್ಪಾಳೆ ಹೊಡೀರಿ. ಯಾಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ, ಆದ್ರೆ ಅದೃಷ್ಟ ಅನ್ನೋದು ಯಾರಿಗೆ ಇರುತ್ತೋ ಯಾರಿಗಿರಲ್ಲ ಗೊತ್ತಿರಲ್ಲ. ಸೊ ಅದೃಷ್ಟದ ಮೇಲೆ ಯಾರಿಗೆ ಸಿಗುತ್ತೋ ಓಕೆ, ಸಂತೋಷನೇ, ಖುಷಿ ಆಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಯಾವುದೇ ಒಂದರಲ್ಲಿ ಸೋಲು ಗೆಲುವು ಇದ್ದಿದ್ದೇನೆ ಜೀವನದಲ್ಲಿ ಇರುತ್ತೆ, ಈ ಥರದಲ್ಲಿ ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ಸೋಲು ಗೆಲುವುಗಳು ನೋಡ್ಕೊಂಡೇ ಜೀವನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿರ್ತಕ್ಕಂಥ 50 ಜನದಲ್ಲಿ 5 ಜನ ಅದೃಷ್ಟವಂತರು ಇರ್ತಾರೆ, ಕರೆಕ್ಟ್ ಅಲ್ವಾ? ಇನ್ನು 45 ಜನಕ್ಕೆ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಿಗ್ಬೋದು. ಬಟ್ ಸಿಕ್ಕಿಲ್ಲ ಅಂತ ಬೇಜಾರಾಗೋಕ್ಕಾಗಲ್ಲ. ಸಿಕ್ಕಿದರೆ ನಮಗೆ ಸಿಕ್ಕಿಲ್ಲ ಅನ್ನೋ ಒಂಚೂರು ಮನಸ್ಸಿಗೆ ನೋವಾಗುತ್ತೆ. ಸಿಕ್ಕಿರೋರಿಗೆ ಖುಷಿ ಆಗುತ್ತೆ, ಅದು ಏನು ಮಾಡೋಕ್ಕಲ್ಲ, ಸಹಜ ಅದು. ಸೊ ಸಿಕ್ಕಿಲ್ಲ ಬಿಡಪ್ಪ ಹೋಗ್ಲಿ, ನಮಗೆ ಅದೃಷ್ಟ ಇಲ್ಲ ಅಂತ ನಮಗೆ ನಾವೇ ಅಂದ್ಕೊಂಡ್ಬಿಟ್ಟು ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡ್ತಿರ್ತೀವಿ, ಕರೆಕ್ಟ್ ಅಲ್ವಾ? ಓಕೆ, ರೆಡಿ. ಹಾಗೆ ನೋಡಿ, ಈಗ ಯಾಕಪ್ಪ ಅಂತ ಹೇಳಿದ್ರೆ ಈಗ ಬಂದ್ಬಿಟ್ಟಿರ್ತೀರಾ, ಒಬ್ರು ಬೇಗ ಬಂದಿರ್ತಾರೆ, ಒಬ್ರು ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಿರ್ತಾರೆ. ಸುಮ್ಮನೆ ಕುತ್ಕೋಬಾರ್ದಂತ ಮಾತಾಡಿಸ್ಬೇಕನ್ನೋ ನಮ್ಮ ಉದ್ದೇಶ ಆಗಿತ್ತು. ಯಾಕಂದ್ರೆ ಎಲ್ಲರೂ ಬಂದ ಮೇಲೆನೆ ಈ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟರೆ ಚೆನ್ನಾಗಿರುತ್ತೆ, ಕರೆಕ್ಟ್ ಅಲ್ವಾ? ಈಗ ಬೇಗ ಬಂದಿದ್ದೀರ ಅಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಬಂದಾಗ ಏನಾಗುತ್ತೆ, ಅದಕ್ಕೊಂದು ಪ್ರಾಮುಖ್ಯತೆ ಸಿಕ್ದಂಗಾಗುತ್ತೆ. ಅದಕ್ಕೆ ಬಿಡಪ್ಪ, ನಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂದ್ಕೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಈಗ ಅಣ್ಣವ್ರು ಬಂದ್ರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅಕ್ಕ ಬಂದ್ರು ಅಂತ ಹೇಳ್ಬಿಟ್ಟು ಅಕ್ಕ ಬಂದಿದ್ರೆ ತಗೊಂಡೋಗಿ ಅಂತಾನು ಕೊಡೋಕ್ಕಾಗಲ್ಲ. ಸೊ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಿರೋ ಬಂದ ಮೇಲೆನೆ ಸೊ ಇದನ್ನ ನಾವು ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಈಗ ಒಂದು ಆ ಹಂತದಲ್ಲಿ ನಾವು ಎಲ್ಲರೂ ರೆಡಿಯಾಗಿದ್ದೀವಿ. ಅದಕ್ಕೆ ಮುಂಚೆ 36 ವರ್ಷಗಳು ಅಂತ ಹೇಳಿದ್ರೆ, ಸೊ ಅಂದ್ರೆ ಈ ಒಂದು ಸಮಸ್ಯೆ ಕಟ್ಟಿರ್ತಕ್ಕಂಥದ್ದು ವೆಂಕಟ ಸುಬ್ಬಯ್ಯ ಅವರು. ಬಹುಶಃ ಅವರ ಪರಿಚಯ ಚಳ್ಳಕೆರೆಯಲ್ಲಿ ನಿಮ್ಗೆಲ್ರಿಗೂ ಇದೆ. ಸೊ ಅವರು ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು. ಆ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಹಂತವಾಗಿ ಅವರ ಮಕ್ಕಳಾಗಿರ್ತಕ್ಕಂಥವ್ರಿಗೆ ಎಲ್ಲರ ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ನಿಜವಾದ ಒಂದು ಜವಾಬ್ದಾರಿ ತಂದೆಯ ಒಂದು ಸ್ಥಾನದಲ್ಲಿ ಏನ್ ಮಾಡಬೇಕು, ಎಷ್ಟು ಮಾಡಬೇಕು ಒಂದು ಹಂತದವ್ರಿಗೆ ಇರುತ್ತೆ. ಅದಾದ್ಮೇಲೆ ಮಕ್ಕಳು ಬೆಳೆದಿದ್ದಾರೆ, ಅವ್ರಿಗೊಂದು ನಾಲೆಡ್ಜ್ ಇದೆ ಅಂತ ಅಂದ್ಮೇಲೆ ಅವರ ಒಂದು ಜವಾಬ್ದಾರಿನ ಮಕ್ಕಳ ಮೇಲೆ ಕೊಡುವಂತ ಸಂಪ್ರದಾಯ ಅದು ಮುಂಚೆ ಕಾಲದಿಂದಲೂ ಇಲ್ಲಿವರೆಗೂ ಬಂದಿದೆ, ಮುಂದೆ ಅದು ಹಂಗೆ ಇರುತ್ತೆ. ಯಾಕಂದ್ರೆ ಅದು ಸಂಪ್ರದಾಯ, ಅದನ್ನು ಬಿಟ್ಕೊಡಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ನಾವೇ ಬೆಳೆಸ್ಬೇಕು, ನಮ್ಮ ಮಕ್ಕಳನ್ನ ನಾವೇ ಅವ್ರಿಗೆ ಬೆಂಬಲಿಸಿ ಬದುಕಪ್ಪ ಅಂತ ಬಿಟ್ಕೊಡ್ಬೇಕು. ಅದಾದ್ಮೇಲೆ ಅವರ ಒಂದು ಬುದ್ಧಿವಂತಿಕೆಗಳ
ಮೇಲೆ, ಅವರ ಒಂದು ನಾಲೆಡ್ಜ್ ಮೇಲೆ, ಅವರ ಒಂದು ಸುತ್ತಮುತ್ತಲಿನ ಜನಗಳ ಒಡನಾಟದ ಮೇಲೆ ಅವರ ಒಂದು ಬೆಳೆಯುವಂತಹ ಪ್ರಯತ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೇ ರೀತಿನೇ ಈ ಒಂದು ಸಂಸ್ಥೆ 36 ವರ್ಷದ ಹಿಂದೆ ವೆಂಕಟ ಸುಬ್ಬಯ್ಯ ಅನ್ನೋ ವ್ಯಕ್ತಿ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬಾ ಜನಕ್ಕೆ ಎಲ್ಲರಿಗೂ ಪರಿಚಯ ಇದೆ. ಸೊ ಅದಾದ್ಮೇಲೆ ಅವರ ಜವಾಬ್ದಾರಿ ಆದ್ಮೇಲೆ ಅವರ ಮಗ ಆಗಿರ್ತಕ್ಕಂಥ ಶ್ರೀ ಚಂದ್ರು ಅವ್ರಿಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್. ಸೊ ಅವರು ಸಹ ಸುಮಾರು ಒಂದು 10 ರಿಂದ 15 ವರ್ಷ ಈ ಒಂದು ಸಮಸ್ಯೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸೊ 36 ವರ್ಷ ಆಗಿದೆ, 46 ಆಗುತ್ತೆ, 50 ದಾಟುತ್ತೆ, 76 ಆಗುತ್ತೆ. ಸೊ 100ರ ಸಂಭ್ರಮ ಆಗ್ಲಿ. ಬಹುಶಃ ಆ ಟೈಮಲ್ಲಿ ಯಾರು ಇರ್ತಾರೋ ಮೋಸ್ಟ್ಲಿ ಈ ಮಗು ದೊಡ್ಡದಾಗಿರುತ್ತೆ. ನಾವು ಎಲ್ಲಿವರೆಗೂ ಇರ್ತೀವೋ ನಾವು ಹೇಳಕ್ಕಾಗಲ್ಲ. ಇವತ್ತಿನ ಕ್ಷಣದಲ್ಲಿ ನಾವೆಲ್ಲರಿದ್ದೀವಿ, ಅದೇ ಖುಷಿ, ಅದೇ ಸಂತೋಷ. ಸೊ 36 ವರ್ಷ ತುಂಬಾ ಸಾಧಾರಣವಾದಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈಗಿನ ಒಂದು ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ, ಈಗಿನ ಒಂದು ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಟೆಕ್ನಾಲಜಿ ಬರ್ತಕ್ಕಂಥ ಕಾಲದಲ್ಲಿ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ನಾವು ಈ ಒಂದು ಜರ್ನಿ, ಈ ಒಂದು ಪ್ರಯಾಣ ತಗೊಂಡೋಗಿ ತುಂಬಾನೇ ಕಷ್ಟ ಆಗಿರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲೂ ಆ ಒಂದು ಕಾಂಪಿಟೇಷನ್ ಮುಂಚಾಗಿದ್ರೆ ಒಂದು 15-25 ವರ್ಷದಿಂದ ಈ ತರ ಯಾವ್ದು ಟೆಕ್ನಾಲಜಿ ಇರಲಿಲ್ಲ, ಏನೇನಿರ್ಲಿಲ್ಲ. ಹೋಗ್ಬೇಕಾಗಿತ್ತು, ತಗೋಬೇಕಾಗಿತ್ತು, ಮೀಟ್ ಮಾಡ್ಬೇಕಂದ್ರೆ ಅವ್ರ ಹತ್ರನೇ ಹೋಗ್ಬೇಕಾಗಿತ್ತು. ಈಗ ಅಲ್ಲ, ನೆನೆಸ್ಕೊಂಡ ತಕ್ಷಣ ನಮ್ಮ ಕೈಗೆ ಸಿಗೋಂಥ ಒಂದು ಕಾಲಘಟ್ಟದಲ್ಲಿ ಆ ಒಂದು ಟೆಕ್ನಾಲಜಿ ಮುಂದುವರೆದಿದೆ. ಆ ಒಂದು ಜೊತೆಗೆ ನಾವು ನಮ್ಮ ಪ್ರಯಾಣ ನಡೀತಾ ಇದೆ. ಸೊ ಅದೇ ರೀತಿನೇ ಅವರ ತಂದೆಯವರು ಆ ಟೈಮಲ್ಲಿ ತುಂಬಾ ಶ್ರಮಪಟ್ಟು, ತುಂಬಾ ಕಷ್ಟಪಟ್ಟು ಆ ಸಂಸ್ಥೆ ಪ್ರಾರಂಭ ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೂ ತುಂಬಾ ಸಂತೋಷವಾಗಿ ಎಲ್ಲರ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿ ಇವತ್ತು 36 ವರ್ಷದ ಸಂಭ್ರಮದಲ್ಲಿದೆ. ಸೊ ಅದೇ ರೀತಿನೇ ಇನ್ನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನೂ ಈ ಒಂದು ಸಂಸ್ಥೆಯಿಂದ ದೊಡ್ಡ ಮಟ್ಟಕ್ಕೆ ಹೋಗ್ಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೇನೆ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಒಂದು ಸಂಸ್ಥೆಯ ಈಗಿನ ಮಾಲೀಕರಾಗಿರ್ತಕ್ಕಂಥ ಆರ್ ಚಂದ್ ಅವರು ಈ ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಒಂದು ಜೋರದ ಚಪ್ಪಳೆ ಬಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲ ಸಿಗಲಿ. ಸುಖ, ಸಂತೋಷ ಎಲ್ಲ ಸಿಗಲಿ. ನೀವು ಅಂದ್ಕೊಂಡ್ರೆ ಕೆಲಸಗಳೆಲ್ಲ ಆಗಲಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ನಾನಿರ್ಬೇಕಂತ ನಾನು ಬಯಸ್ತೀನಿ. ಸಾವಿರದ 1989 ಇಸ್ವಿಯಿಂದ ನಾವು ಈ ವ್ಯವಹಾರ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ಜರ್ನಿ 36ನೇ ವರ್ಷ. ಈಗ 36ನೇ ವರ್ಷದ ವಾರ್ಷಿಕೋತ್ಸವ ಅಂತೇಳಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಈ ಸೆಲೆಬ್ರೇಷನಲ್ಲಿ ನೀವು ಪಾಲ್ಗೊಂಡ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. 36ನೇ ವರ್ಷ ಸೆಲೆಬ್ರೇಷನಲ್ಲಿ ನಾವು ಇಷ್ಟು ಕಂಪ್ಲೀಟ್ ಮಾಡಿದ್ವಿ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಈಗಿನ ವ್ಯಾಪಾರ, ಕಾಂಪಿಟೇಷನ್ನು, ಅಂಗಡಿಗಳು, ಎಷ್ಟೋ ಅಂಗಡಿಗಳು, ತುಂಬ ಹೊಸ ಅಂಗಡಿಗಳಾದರೂ ಕೂಡ ನೀವೆಲ್ಲ ನಮಗೆ ಹಳೆ ಅಂಗಡಿ, ಒಳ್ಳೆ ಜನ, ಒಳ್ಳೆ ಮಾತು ಕೊಡ್ತಾರೆ ಅಂತೇಳಿ ನೀವು ನಮಗೆ ಸಹಕರಿಸಿರೋದು ನಮಗೆ ತುಂಬ ಸಂತೋಷ. ಇಷ್ಟು ವರ್ಷದ ನಮ್ಮ ಜರ್ನಿನಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರೋದು ಏನಪ್ಪ ಅಂದರೆ, ನಮ್ಮ ಗ್ರಾಹಕರಿಗೆ ಏನು ಬೇಕು, ಒಂದು ಯಾವುದೇ ಒಂದು ಅಂಗಡಿಗೆ ಹೋದರೆ ಒಳ್ಳೆ ಮಾಲ್ ಬೇಕು, ಒಳ್ಳೆ ರೇಟ್ ಕೊಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು. ಓಕೆ, ಗುಡ್ ಕ್ವಾಲಿಟಿ, ಗುಡ್ ಪ್ರೈಸ್ ಆ್ಯಂಡ್ ಗುಡ್ ಸರ್ವಿಸ್. ಈ ಕಾನ್ಸೆಪ್ಟ್ ಮೇಲೆ ನಾವು ಇಷ್ಟು ವರ್ಷ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ. ಯಾಕಪ್ಪ ಅಂದರೆ ಒಂದು ಗ್ರಾಹಕ ಒಂದು ಅಂಗಡಿಗೆ ಹೋದಾಗ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಇರಬೇಕು. ಒಳ್ಳೆ ಕ್ವಾಲಿಟಿ ಇದ್ದು ರೇಟ್ ಜಾಸ್ತಿ ಆಗ್ತೀರ ಅಂದರೆ ತೊಗೊಳ್ಳಲ್ಲ. ರೇಟ್ ಜಾಸ್ತಿ ಆಗ್ತದೆ ಮತ್ತು ಒಳ್ಳೆ ಕ್ವಾಲಿಟಿ ಕೊಡೋಲ್ಲ ಅಂದರೆ ಒಪ್ಪೋದಿಲ್ಲ ಜನ. ಒಳ್ಳೆ ಮಾಲು ಬೇಕು, ಒಳ್ಳೆ ರೇಟು ಬೇಕು, ಆಮೇಲೆ ಒಳ್ಳೆ ಸರ್ವಿಸ್ ಕೊಡಬೇಕು. ಆಫ್ಟರ್ ಸೇಲ್ ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಯಾರದೇ ಏನೇ ಸಮಸ್ಯೆ ಇದ್ರೂ ಇಮ್ಮಿಡಿಯೇಟಾಗಿ ನಾವು ಫಾಲೋಅಪ್ ಮಾಡಿ ಎಲ್ಲರಿಗೂ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಅದರಿಂದ ಪ್ರತಿಯೊಬ್ಬರು ನಾನು ಸಹಕರಿಸಿ ಇವತ್ತಿನವರೆಗೂ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ನಿಮಗೆ ನಡೆಸ್ಕೊಂಡು ಹೋಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂಡು ಹೋಗ್ತೀನಿ. ಈಗಿನ ಆನ್ಲೈನ್ ಕಾಂಪಿಟೇಷನ್ನು, ಆಮೇಲೆ ತುಂಬ ಹೊಸ ಅಂಗಡಿಗಳಾಗ್ತಾ ಇದೆ, ಆನ್ಲೈನ್ ಕಾಂಪಿಟೇಷನ್ ಇದೆ. ಆದರೂ ನಮ್ಮನ್ನು ನಡೆಸ್ತಾ ಇರೋದು, ನಡೆಸ್ಕೊಂಡು ಹೋಗ್ತಾ ಇರೋದು ತುಂಬ ಒಂದು ಸಂತೋಷದ ವಿಷಯ. ಇವತ್ತು ಡ್ರಾ ಇದೆ, 36ನೇ ವರ್ಷದ ಆ್ಯನಿವರ್ಸರಿ ಸೇಲ್ ಅಂತ ನಾವು ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ನನ್ನ ವಿಶಸ್ಸು, ಬೆಸ್ಟ್ ವಿಶಸ್ಸು. ಯಾರಿಗೆ ಬರುತ್ತೋ, ಫಸ್ಟ್ ಪ್ರೈಸ್ ಯಾರಿಗೆ ಬರುತ್ತೋ, ಲಾಸ್ಟ್ ಪ್ರೈಸ್ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಯಾರಿಗೆ ಬಂದರೂ ಸಂತೋಷವಾಗಿ ಸ್ವೀಕರಿಸಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಒಂದು ಜೋರ ಚಪ್ಪಳೆ ಬಂದ್ಬಿಡ್ಲಿ. ಅವರ ಒಂದು ಪ್ರೀತಿಯ ಒಂದು ಮನಸ್ಸಿನ ಭಾವನೆಗಳ ಮಾತು ತುಂಬ ಪ್ರೀತಿಯಿಂದ ವ್ಯಕ್ತಪಡಿಸಿದ್ರು. ಖಂಡಿತ ಇವತ್ತು ಏನೇ ಅವರ ಪ್ರಯಾಣ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮುಖ್ಯ ಕಾರಣಕರ್ತರು ನೀವೆಲ್ಲರೂ. ಹಾಗಾಗಿ ಓಕೆ, ರೆಡಿ? ಓಕೆನಾ? ಫೈನಲ್ ಅಂತ ಹೋಗ್ಬಿಡಂದ್ರ? ಓಕೆ, ಒಂದು ಜೋರ ಚಪ್ಪಳೆ ಬಂದ್ಬಿಡ್ಲಿ. ಹಾಗಾದ್ರೆ
ಈಗ ಫಸ್ಟ್ ಪ್ರೈಸ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೋದು, ಫಸ್ಟ್ ಪ್ರೈಸ್ ಕೊಟ್ಬಿಟ್ರೆ ಅವ್ರು ನಮಗೆ ಕೈಗೆ ಸಿಗ್ದಂಗೆ ಓಡೋಗ್ಬಿಡ್ತಾರೆ. ಅದಕ್ಕೆ ಅವ್ರು ಇಟ್ಕೊಂಡ್ಬಿಡೋಣ ಜೊತೆಗೆ, ಓಕೆನಾ? ಇವ್ರು ನಿಮ್ಮನ್ನೆಲ್ಲ ಎಗರಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ನೀಟಾಗಿ ಪ್ರೀತಿಯಿಂದ ಕಳಿಸ್ಬಿಡೋಣ ಅವ್ರನ್ನ, ಓಕೆನಾ? ಚಪ್ಪಳೆ ಹೊಡೆದು ಟೀ ಕೊಟ್ಟು ಸ್ಟಾರ್ಟ್ ಮಾಡಿಸಿ, ಅಣ್ಣ ಆದ್ರೆ ಅಣ್ಣ ಕುತ್ಕೊಂತ ಹೇಳೋಣ, ಅಕ್ಕನಾದ್ರೆ ಅಕ್ಕ ಕೂರಿಸ್ಬಿಟ್ಟು ಅವ್ರನ್ನ ಕಳಿಸ್ಕೊಡೋಣ. ಅದಕ್ಕೆ ಆ ಬೈಕ್ ಸವಾರನ್ನ ನಾವು ಲೇಟಾಗಿ ಕಳಿಸೋಣ, ಕರೆಕ್ಟ್ ಅಲ್ವಾ? ಅದಕ್ಕೆ ಮುಂಚೆ ಮಸಾಲೆಗೆ ಬೇಕಾಗಿರ್ತಕ್ಕಂಥ ಗ್ರೈಂಡ್ ಇರ್ತವೆ, ಕುಡಿಯೋಕ್ಕೆ ನೀರು, ಕಣ್ಣು ತುಂಬ ನೋಡೋಕ್ಕೆ ಟಿವಿಗಳು, ಅವನ್ನ ಕೊಡೋಣ ಫಸ್ಟ್, ಸರಿನಾ? ಆಮೇಲೆ ಅವ್ರು ಎಲ್ಲಿ ಬೇಕಾದ್ರೂ ಬೈಕ್ ತಗೊಂಡೋಗ್ಲಿ, ದುಬೈನೋ, ಮುಂಬೈನೋ, ಸಿಂಗಾಪುರ್ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಪರವಾಗಿಲ್ಲ. ಹಾಗೆ ಈಗ 5ನೇ ಪ್ರೈಸ್ ನ ವಿಜೇತರಿಗೆ ಈಗ ಒಂದು ಅವಕಾಶ ಕೊಟ್ಬಿಡೋಣ. ಓಕೆ, ಒಂದು ಜೋರಾದ ಚಪ್ಪಳೆ ಬರಲಿ. ಸೊ ನಮ್ಮ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ, ಹೆಣ್ಣಿಗೆ ಮೊದಲ ಆದ್ಯತೆ ಇದೆ. ಅದು ನಮ್ಮ ಕರ್ನಾಟಕದ ಸಂಸ್ಕೃತಿ, ಭಾರತದ ಸಂಸ್ಕೃತಿ, ಕರೆಕ್ಟ್ ಅಲ್ವಾ? ನಾವೇನೇ ಗಂಡಸರು ಹೊರಗಡೆ ಎಷ್ಟೇ ಕಷ್ಟಪಟ್ಟು ಶ್ರಮಪಟ್ಟು ನಾವೇನೇ ಕಿಷ್ಟು ದಬ್ಬಾಗಿ ಬರ್ತೀವಿ ಅಂತ ಹೇಳಿದ್ರೆ, ಹೆಣ್ಣಿಲ್ಲ ಅಂತ ಹೇಳಿದ್ರೆ ಜೀವನ ಇಲ್ಲ, ಹೆಣ್ಣಿದ್ರೆ ಅದಕ್ಕೊಂದು ಅರ್ಥ, ಹೆಣ್ಣಿದ್ರೆ ಅದಕ್ಕೊಂದು ಬಾಳು ಅಂತ ನಾವೇನು ಅಂದ್ಕೊಂಡಿದೀವಿ. ಸೊ ಅದೇ ರೀತಿನೇ ಸೊ ನಮ್ಮ ಒಂದು ಶ್ರಮ ಏನಿದೆಯೋ ಅದಕ್ಕಿಂತ ದುಪ್ಪಟ್ಟು ಶ್ರಮ ಹೆಣ್ಮಕ್ಳದಾಗಿರುತ್ತೆ. ಹಾಗಾಗಿ ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ ಏನೇ ಮಾಡಿದ್ರು ಹೆಣ್ಮಕ್ಳು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹೆಣ್ಮಕ್ಳು ಕೈ ಅದೃಷ್ಟದ ಕೈ ಅಂತ ಹೇಳ್ತೀವಿ. ನಾವು ಅದೃಷ್ಟವಂತರೆ, ನಾವೇ ದುರದೃಷ್ಟವಂತರಲ್ಲ. ಆದ್ರೂ ವಿಶೇಷವಾಗಿ ಹೆಣ್ಮಕ್ಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಮ್ಮ ಯೋಗರಾಜ್ ಭಟ್ರು ಸಹ ಹೇಳಿದ್ದಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಫಸ್ಟ್ 5ನೇ ಬಹುಮಾನದ ವಿಜೇತರು ಯಾರಂತ ನೋಡೋಣ. ಒಬ್ಬರು ಫಸ್ಟ್ ನಮ್ಮ ಅವ್ರಿಗೆ ಅಜ್ಜಿ ಕರೆದ್ಬಿಡೋಣ. ಯಾರ ಕಡೆ ಅವ್ರಿಗೆ ಹಿರಿಯರಿಗೆ ಕರ್ಬಿಡೋಣ. ಬನ್ನಿ ಅಮ್ಮ, 5ನೇ ಪ್ರೈಸ್ ಬಹುಶಃ ನಿಮ್ಗೆ ಬಂದ್ರೆ ನಿಮ್ಗೆ ಕೊಟ್ಬಿಡ್ತೀವಿ, ಇಲ್ಲ ಅಂತಂದ್ರೆ ಯಾರಿಗೆ ಸಿಗುತ್ತೆ ಅವ್ರಿಗೆ ಕೊಟ್ಬಿಡೋಣ. ಹಾಗೆ ಅದು ಜೋರಾದ ಚಪ್ಪಳೆ ಹೊರಲಿ. ನಮ್ಮ ಈ ಒಂದು ಟೋಟಲ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ತಾಯಿ ಸಮಾನರಾಗಿರ್ತಕ್ಕಂಥ ನಮಗೆಲ್ಲ ತಾಯಿ, ಅವ್ರಿಗೆಲ್ಲ ಅಜ್ಜಿ. ನೋಡೋಣ ಅವ್ರ ಕೈಯಿಂದ, ಅವರ ಅಮೃತದಿಂದ 5ನೇ ಬಹುಮಾನ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಬನ್ನಿ ಅಮ್ಮ, ಇಲ್ಲಿ ಬನ್ನಿ. ಓಕೆ, 5ನೇ ಬಹುಮಾನ 2 ಲೀಟರ್ ಗ್ರೈಂಡರು. ಓಕೆ ರೆಡಿನಾ? ಓಕೆ, ಒಂದು ಓಕೆ ಓಪನ್ ಮಾಡ್ತಾರೆ, ಕೊಡಿ. ಓಕೆ, ಜೋರ ಚಪ್ಪಳೆ ಬಂದಿರಲಿ. ತುಂಬಾನೇ ಕುತೂಹಲ ಇರ್ತಕ್ಕಂಥ ಎಲ್ಲರ ಮನಸ್ಸಿನ ಒಂದು ಕ್ವಶನ್ ಏನಾಗಿದೆ, ಈಗ ಅದಕ್ಕೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಅಮ್ಮ, ನಿಮ್ಮ ಹೆಸರು ಹೇಳಿ. ಓಕೆ, ನರಸಮ್ಮ ಅವರೇ, ಈಗ 5ನೇ ಬಹುಮಾನ ವಿಜೇತರಿಗೆ ನಿಮ್ಮ ಕೈಯಿಂದ ಕೂಪನ್ ತೆಗೆಸ್ತಾ ಇದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ? ಒಳ್ಳೇದಾಗತ್ತಾ? ಈಗ ಯಾರಿಗಾರ ಬಂದ್ರೆ ಓಕೆ, ಪರವಾಗಿಲ್ಲ. ನಿಮಗೆ ಬಂದ್ರೆ ಇನ್ನೂ ಖುಷಿನಾ? ಅವ್ರಿಗೂ ಒಳ್ಳೇದೇ. ಓಕೆ, ಸೂಪರ್, ಪರವಾಗಿಲ್ಲ. ಓಕೆ, ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೇನೆ. ಮೇಡಮ್, ನೀವಿಬ್ರು ಬನ್ನಿ ಅಮ್ಮ, ನೀವಿಬ್ರು ಮಿಕ್ಸ್ ಮಾಡಿ. ನಮ್ಮ ಕೈ ಸ್ವಲ್ಪ ದುರದೃಷ್ಟ ಕೈ, ನಿಮ್ಗೆ ಅದೃಷ್ಟ ಕೈ, ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮೇಲೆ ಕೆಳಗಿರೋದ್ ಮೇಲೆ ಹಾಕಿ. ಓಕೆ, ರೆಡಿನಮ್ಮ? ನಿಮ್ದು ಯಾವ ಕೂಪನ್ ಅಂತ ಗೊತ್ತಾಗುತ್ತಾ ನಿಮಗೆ? ಗೊತ್ತಾಗಲ್ಲ, ಸಾಧ್ಯನೇ ಇಲ್ಲ ಬಿಡಿ. ಓಕೆ, ಇದೊಂದು ರೀತಿ ಸಮುದ್ರ ಇದ್ದಾಗೆ. ಸಮುದ್ರದಲ್ಲಿ ಯಾವ ಮನೆ ಯಾವ್ದು ವಸ್ತು ಸಿಗುತ್ತೆ ಗೊತ್ತಿಲ್ಲ. ಓಕೆ, ರೆಡಿ? 3, 2, 1. ಜೋರ ಚಪ್ಪಳೆ ಬಂದ್ಬಿಡ್ಲಿ. ಒಂದು. ಓಕೆ, ರೆಡಿ? ಅಮ್ಮವ್ರು ಒಂದು ತೆಗೆದ್ರು. ತೋರಿಸಿ ಹಾಗೇನೆ, ಈ ಕಡೆ ಜನಗಳಿಗೆ ತೋರಿಸ್ಬಿಡಿ ಹಾಗೇನೆ. DK ಜೀವನ್ ಟೋಕನ್ ನಂಬರ್ 203. ಯಾರಿದ್ರೆ ಸರ್? ಜೀವನ್ 203 ಟಿಕೆಟ್ ನಂಬರು. DK ಜೀವನ್ 5ನೇ ಪ್ರೈಸ್ ನ ವಿಜೇತರು. 2 ಲೀಟರ್ ಗ್ರೈಂಡರ್ ಸಿಕ್ಕಿದೆ ನೋಡಿ ಅವ್ರಿಗೆ. DK ಜೀವನ್ ಒಂದು ಜೋರಾದ ಚಪ್ಪಳೆ ಬರಲಿ. ಅವ್ರು ಬಂದಿಲ್ಲ, ಅವ್ರಿಗೆ ಈ ವಿಷಯ ತಿಳಿಸುವ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆ ಕಡೆಯಿಂದ ಆಗುತ್ತೆ. DK ಜೀವನ್ ಯಾರೋ ನಿಮ್ಮ ಸ್ನೇಹಿತರಾಗಿದ್ರೆ ಫೋನ್ ಮಾಡಿ ಹೇಳಿ. ಗ್ರೈಂಡರ್ ಸಿಕ್ಕಿದೆ, ಅವ್ರು ಹೋಟ್ಲಿದ್ರೆ ಹೋಟ್ಲ್ ಬಳಸ್ಕೊಂಡ್ಬಿಡ್ಲಿ, ಇಲ್ಲಾಂದ್ರೆ ಮನೆಗೆ ಅವ್ರ ಮನೆಯಲ್ಲೇ ಕೊಟ್ಬಿಡ್ಲಿ, ಪರವಾಗಿಲ್ಲ. ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ಗ್ರೈಂಡರ್ ತಗೊಂಡ್ ಬಂದಿನ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಡ್ತಾರೆ ಅವಾಗ. ರೆಡಿನಾ? ಓಕೆ, ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀರಾ? ಈಗಲೇ ಮಾಡ್ತೀರಾ? ಓಕೆ, ರೆಡಿ.
ಓಕೆ ಬನ್ನಿ ಅಮ್ಮ, ಓಕೆ ಥ್ಯಾಂಕ್ ಯು. ಅಮ್ಮವ್ರಿಗೆ ಒಂದು ಚಪ್ಪಾಳೆ ಬಂದ್ಬಿಡ್ಲಿ. 5ನೇ ಬಹುಮಾನ DK ಜೀವನಂದ 203 ಟೋಕನ್ ನಂಬರ್. ಓಕೆ ಈಗ ಸರ್ ನೀವು ಬಂದ್ಬಿಡಿ. ನೀವೇ ಬಂದ್ಬಿಡಿ ಸರ್. ನೀವೇ ಬಂದ್ಬಿಡಿ. ಅರ್ಚಕರು ದೇವರು ಸಮಾಪ್ತರು ಬಂದ್ಬಿಡಿ ಸರ್. ನೀವೇನೆ 4ನೇ ಬಹುಮಾನ ನಮ್ಮ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥವ್ರು ಈಗ ತೆಗಿತಾರೆ. ಬನ್ನಿ ಸರ್, ಬನ್ನಿ. ಓಕೆ ಸರ್, ಈಗ 4ನೇ ಬಹುಮಾನದ ವಿಜೇತರಿಗೆ ನೀವು ಕೂಪನ್ ತೆಗಿತಾ ಇದ್ದೀರಾ, ಹೇಗೆ ಅನ್ಸುತ್ತೆ ಸರ್? ಓಕೆ ಯಾವ್ದು 4ನೇ ಬಹುಮಾನ ಗೊತ್ತಲ್ವಾ? 4ನೇ ಬಹುಮಾನ ಯಾವ್ದಂತ ಗೊತ್ತಲ್ಲ? ಓಕೆ ರೆಡಿ. ಅವ್ರು ಇನ್ಫಾರ್ಮ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡ್ಬಿಡಿ ಸರ್. ಓಕೆ 5ನೇ ಬಹುಮಾನ ವಿಜೇತರಿಗೆ ಅವರ ಮಾಲೀಕರಿಂದ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಬಂದು ತಗೊಂಡು ಹೋಗ್ತಾರೆ. ರೆಡಿ ಸರ್? ರೆಡಿನಾ? ಓಕೆ ರೆಡಿ. ಈಗ ವಾಟರ್ ಪ್ಯೂರಿಫೈರ್ 4ನೇ ಬಹುಮಾನದ ವಿಜೇತರು ಯಾರಂತ ನೋಡೋಣ. ಒಂದು ಜೋರಾದ ಚಪ್ಪಳೆ ಬಂದ್ಬಿಡಿ. ರೆಡಿ 3 2 1 ಎಲ್ಲಿ ಸರ್ ನೋಡೋಣ ಯಾವ ಸಿಗತ್ತಂತ. ಓಕೆ ಮೂಲೆಗಿರೋದು ಇಟ್ಬಿಟ್ರು ಇಟ್ಕೊಂಡ್ರು ನೋಡೋಣ. ರೆಡಿ ತೋರಿಸಿ. ತಿಮ್ಮಕ್ಕ ವೈಫ್ ಆಫ್ ರಾಜು ಟೋಕನ್ ನಂಬರ್ 449. ದೊಡ್ಡ ಉಳ್ಳಾರ್ತಿ ನೋಡಿ 449 ಅಲ್ಲಿ ತೋರಿಸಿ. ತಿಮ್ಮಕ್ಕ ವೈಫ್ ಆಫ್ ರಾಜು ದೊಡ್ಡ ಉಳ್ಳಾರ್ತಿ 449. ಅವ್ರು ಯಾರನ್ನ ಸ್ನೇಹಿತರಿದ್ದೀರಾ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾರು ಇದ್ದೀರಾ? ಯಾರಿಲ್ವಾ? ಇದ್ದೀರಾ? ಹೌದಾ? ರಾಜವನ್ನ ಕೊಡುಗು ನೋಡಿ ಇದ್ರೆ ಪರಿಚಯ ಇದ್ರೆ ಹೇಳಿ, ಇಲ್ಲಾಂದ್ರೆ ಅವ್ರ ಮಾಲೀಕರ ಕಡೆಯಿಂದ ಮಾಹಿತಿ ಕೊಡ್ತೀವಿ. ಓಕೆ ಬನ್ನಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ. ಓಕೆ 5ನೇ ಬಹುಮಾನ ಆಯ್ತು, 4ನೇ ಬಹುಮಾನ ಆಯ್ತು. ಈಗ ಟಿವಿ ನೋಡುವ ಒಂದು ಸುವರ್ಣ ಅವಕಾಶ ಯಾರಿಗೆ ಸಿಗುತ್ತೆ ನೋಡೋಣ. 32 ಇಂಚ್ ಆದ್ರೆ ಯಾರಿಗೆ ಸಿಗ್ಬೋದು ಅಂತ. 32 ಇಂಚೇ ಇದೆ. ಓಕೆನಾ? ಬಣ್ಣ ಬಣ್ಣದ ಸಿನಿಮಾಗಳು, ಬಣ್ಣ ಬಣ್ಣದ ಲೋಕ ತೋರಿಸುವ ಒಂದು ವ್ಯವಸ್ಥೆ. ಈಗ 3ನೇ ಬಹುಮಾನ ಅವರ ವಿಜೇತರಾಗಿ ಈಗ ಅಕ್ಕ ನೀವು ಬನ್ನಿ ಅಕ್ಕ ನೋಡೋಣ, ಅವ್ರಿಗೊಂದು ಅವಕಾಶ ಕೊಡೋಣ. ಯಾರಿಗೆ ಸಿಗುತ್ತೆ ಅಂತ ಬಹುಶಃ ಅವ್ರಿಗೆ ಟಿವಿ ಸಿಕ್ಕಿದ್ರೆ ಇದು 6ನೇ ಬಹುಮಾನ, 6ನೇ ವಸ್ತು ತಗೊಂಡು ಹೋದಂಗಾಗುತ್ತೆ. ಅವ್ರ ಮನೆಗೆ ಆಲ್ರೆಡಿ 5 ತಗೊಂಡಿದ್ದಾರೆ ಅಂತ ಹೇಳಿದ್ರು. ಓಕೆ ಬನ್ನಿ ಅಕ್ಕ. ನಿಮ್ಮ ಹೆಸರು ಹೇಳಿ. ಓಕೆ ನೋಡಿ, ಇದು ವಿಜಯಲಕ್ಷ್ಮಿ ಅಂಗಡಿಯಲ್ಲೇನೆ ವಿಜಯಲಕ್ಷ್ಮಿ. ಈಗ ಯಾರಿಗೆ ಅದೃಷ್ಟ ಸಿಗುತ್ತೆ ನೋಡೋಣ. ಓಕೆ ರೆಡಿ. ಓಕೆ ಯಾವ್ದು ಬೇಕಮ್ಮ? ಈಗ ನಿಮಗೆ 5 ವಸ್ತು ತಗೊಂಡೋಗಿದ್ದೀರಾ. 6ನೇದು ಬೈ ಚಾನ್ಸ್ ಈಗ 32 ಇಂಚ್ ಟಿವಿ ಬಂದ್ರೆ ಇಲ್ಲ, ನಿಮಗೆ ಬರೋದೇ 32 ಇಂಚ್ ಟಿವಿ. ನಿಮಗೆ ಬಂದಿಲ್ಲ ಅಂದ್ರೆ ಯಾರಿಗೆ ಬಂದ್ರು ಅದೇ ಬರೋದು. ಯಾವ್ದು ಯಾರು ಬಂದು ಸಂತೋಷನಾ? ಓಕೆ ಪರವಾಗಿಲ್ಲ. ರೆಡಿ, ಯಾವ್ದನ್ನ ತೆಗೆದ್ಬಿಡಿ ನೋಡೋಣ. ರೆಡಿ 3 2 1. ನರೇಂದ್ರ ಕಮ್ಮತ್ ಮರ್ಕೊಂಡೆ ನೋಡಿ ಸರ್, ಯಾರಿದ್ರೆ ಟೋಕನ್ ನಂಬರ್ 459. ಯಾರನ್ನ ಸ್ನೇಹಿತರಿದ್ರೆ ಇಲ್ಲ ಅವರಿದ್ರೆ ಹೇಳಿ. ಜೋರ ಚಪ್ಪಳೆ ಬರಲಿ. 32 ಇಂಚಸ್ ಇರ್ತಕ್ಕಂಥ 3ನೇ ಬಹುಮಾನ ವಿಜೇತರು ನರೇಂದ್ರ ಅವರು, ಕಮ್ಮತ್ ಮರಿಕೊಂಡೆ. ಸೊ ಅವ್ರಿಗೆ ಮಾಹಿತಿ ಹೋದ್ರೆ ಯಾರನ್ನಿದ್ರೆ ಹೇಳಿ. ಓಕೆ ಈಗ ಕೊನೆಯದಾಗಿ ಅಂದ್ರೆ ಇನ್ನು ಈಗ 2ನೇ ಬಹುಮಾನಕ್ಕೆ ಬಂದ್ಬಿಡ. ಸೊ 5 ಆಯ್ತು, 4 ಆಯ್ತು, 3 ಆಯ್ತು ಅಲ್ವಾ? ಓಕೆ ಸರ್ ನೀವು ಬನ್ನಿ ಸರ್, ನೀವೇ ಬನ್ನಿ ಸರ್. ನೀವು ಮುಂದೆ ಕೂತಿದ್ರೆ ಯಾಕೆ ಹಿಂದಕ್ಕೆ ಹೋಗ್ಬಿಟ್ರೆ, ಅದಕ್ಕೆ ನಿಮ್ಮನ್ನೇ ಕೇಳೋದು. ಈಗ 50 ಇಂಚಸ್ ಟಿವಿ ಅಂದ್ರೆ 32 ಇಂಚಿನ ಅವ್ರ ಬೈಕ್ ಅವ್ರಿಗೆ ಬೇಕಾ ಬಂದ್ರೆ ನಿಮಗೆ ಕೊಟ್ಬಿಡ್ತೀವಿ ಸರ್. ಅದರಲ್ಲೇನಿದೆ, ನಿಮಗೆ ಕೊಡ್ಬೇಕಂತ ಇಟ್ಟಿದೀವಲ್ವಾ? ಓಕೆ ರೆಡಿ. ಈಗ 4ನೇ ಬಹುಮಾನ. ಸೊ 50 ಇಂಚಸ್ ಅಂತ ಹೇಳಿದ್ರೆ ಚಿಕ್ಕವರು ದೊಡ್ಡದಾಗಿ ಕಾಣಿಸ್ತಾರೆ. ಎಲ್ಲ ಪ್ರಪಂಚನೇ ನೋಡುವಂತ ವ್ಯವಸ್ಥೆ ಈಗ ಟಿವಿಯಲ್ಲಿ ಇದೆ, ಮೊಬೈಲ್ ಅಲ್ಲೇ ಬಂದ್ಬಿಟ್ಟಿದೆ. ಟಿವಿನಲ್ಲಿ ಇನ್ನೂ ಚೆನ್ನಾಗಿ ನೋಡ್ಬೋದು, ಕಣ್ ತುಂಬಾ ನೋಡ್ಬೋದು. ಸೊ ಈಗ 2ನೇ ಬಹುಮಾನ 50 ಇಂಚಸ್ ಟಿವಿ. ಸರ್ ತಮ್ಮ ಹೆಸರು ರೆಡಿ ಆಗಿದೆ, ನಿಮ್ಮ ಪರಿಚಯ. ಓಕೆ ಈಗ 50 ಇಂಚಸ್ ಟಿವಿ ಬಹುಶಃ ಒಂದು ವೇಳೆ ನಿಮಗೆ ಬಂದ್ರೆ ಓಕೆ ರೆಡಿ. ಒಂದು ಜೋರಾದ ಚಪ್ಪಳೆ ಬಂದ್ಬಿಡ್ಲಿ. 2ನೇ ಬಹುಮಾನ 50 ಇಂಚಸ್ ಟಿವಿ.
ನೋಡೋಣ 50 ಇಂಚಸ್ ಟಿವಿ ಯಾರ ಅದೃಷ್ಟದ ಪಾಲಾಗುತ್ತೆ? 50 ಇಂಚಸ್ ಟಿವಿ ಯಾರಿಗೆ ಅದೃಷ್ಟ ಇದೆ ನೋಡೋಣ. ದುರ್ಗಶ್ರೀ ದುರ್ಗಶ್ರೀ, ದುರ್ಗಸಿರಿ ದುರ್ಗಸಿರಿ ಪಾಪ ಹೆಸರು, ಪಾಪ ಹೆಸರು ದುರ್ಗಸಿರಿ ಅಂತ 416 ಮದಕರಿ ನಗರ. ಮದಕರಿ ನಗರ ದುರ್ಗ ಸಿರಿ ಅವರ ಹೆಸರು, ಪಾಪ ಹೆಸರು ಅಂತೆ. ಈಗ 416 ನೋಡಿ, ಇಲ್ಲೇ ಮದಕರಿ ನಗರ. ಯಾರಾದ್ರೂ ಇದ್ರೆ ಮಾಹಿತಿ ಕೊಡಿ. ಥ್ಯಾಂಕ್ ಯು ಸರ್, ನಮಗೆ ಧನ್ಯವಾದಗಳು. ಓಕೆ, ಯಾರಾದ್ರೂ ಇದ್ರೆ ಹೇಳಿ, ಇಲ್ಲಂತಂದ್ರೆ ನಮ್ಮ ಮಾಲೀಕರ ಕಡೆಯಿಂದ ಅವರಿಗೆ ಮಾಹಿತಿ ಹೋಗ್ತಾ ಇದೆ. ಸೊ ಈಗ ಒಂದು ಕೊನೆಯ ಘಟ್ಟ, ಓಕೆನಾ? ಈಗ ಒಂದು ತುಂಬಾನೇ ಕುತೂಹಲ ಇದೆ, ಯಾರಿಗೆ ಸಿಗ್ಬೋದು, ಯಾರಿಗೆ ಸಿಗಲ್ಲ, ಯಾರಿಗೆ ಸಿಕ್ಕರೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಸೋಣ ಹೊಸ ವರ್ಷ, ಅದರಲ್ಲೂ ಗುರುವಾರ ಬೇರೆ. ರಾಯರ ದೇವಸ್ಥಾನಕ್ಕೆ ಹೋಗ್ತೀರಾ ಇಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀರಾ ಗೊತ್ತಿಲ್ಲ. ಗುರುವಾರ, ಶುಕ್ರವಾರ, ಮಂಗಳವಾರ ಎಲ್ಲ ಒಂದು ಬರೀ ಸರ್ ಬಂದೆ. ಫಸ್ಟೇ ಬಹುಮಾನ ಖಂಡಿತ ಸರ್, ಅದರಲ್ಲಿ ನಿಮ್ ಖುಷಿನೇ ನಮ್ ಖುಷಿ ಖಂಡಿತ. ನಾವು ಈ ಪಾಪು ಕಡೆಯಿಂದ ಓಕೆ, ಪಾಪುನ ಜಾಯಿನ್ ಆಗ್ಬಿಡ್ಲಿ. ಪಾಪು ಮತ್ತೆ ನಮ್ಮ ಮಾಲೀಕರ ಮಗ ಇಬ್ಬರ ಕಡೆಯಿಂದ ದೇವಸ್ಥಾನ ಖಂಡಿತ ಖಂಡಿತ, ಅದರಲ್ಲೇನಿದೆ. ಯಾರೋ ಒಬ್ಬರ ಕಡೆಯಿಂದ ಆದ್ರೆ ಸಾಕು, ಬಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಮುಖ್ಯವಾಗಿರುತ್ತೆ ಇಲ್ಲಿ, ಕರೆಕ್ಟ್ ಅಲ್ವಾ? ಈಗ ಬಂದಕ್ಕೆ ಅಂದ್ರೆ ಒಂದು ಮಹಿಳೆಯರಿಗೂ ಪುರುಷರಿಗೂ ಒಂದು ಅವಕಾಶ ಕೊಟ್ಟರೆ ಅದೊಂದು ರೀತಿ ಒಳ್ಳೇದು. ನಾವು ಎತ್ತಬಾರ್ದು, ನಿಮ್ಮ ಕಡೆಯಿಂದಾನೆ ಎತ್ತಿಸ್ಬೇಕು ಅನ್ನೋದು ಸಂಪ್ರದಾಯ. ಸೊ ಗಿಫ್ಟ್ ಯಾರಿಗೆ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಪರವಾಗಿಲ್ಲ, ನಿಮ್ಮ ಒಂದು ಪ್ರೀತಿಗೆ ನಾವು ರೆಡಿ ಇದೀವಿ. ಓಕೆ, ಜೋರದಲ್ಲಿ ಚಪ್ಪಳೆ ಬರಲಿ. ಯಾಕಂದ್ರೆ ಅವ್ರ ಮಾಲೀಕರಿಗೆ ಹೆಸರೇನಿಲ್ಲ ನೋಡಿ, ಅವರು ಆಕ್ಚುಲಿ ಮಾಲೀಕರ ಸ್ನೇಹಿತರು ಇರ್ಬೋದು, ಆದ್ರೆ ಮಾಲೀಕರ ಮಗ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದಾರ. ಕಸ್ಟಮರ್ ಅವ್ರ ಗ್ರಾಹಕರು ಅಂದ್ರೆ ನೋಡಿ, ಗ್ರಾಹಕರಿಗೆ ಓನರ್ ಇಷ್ಟ ಆಗ್ಬೇಕು. ಓನರ್ ಮಗ ಇಷ್ಟ ಆಗಿದ್ರು ಅಂದ್ರೆ ಸೂಪರ್ ಗ್ರೇಟ್ ಅವರು. ನೆಕ್ಸ್ಟ್ ಅವರೇನಾ, ಅದಕ್ಕೆ ನೋಡಿ ಮುಂದೆ ಆಲೋಚನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ವಯಸ್ಸಾದ್ಮೇಲೆ ಇವರು ಮನೆಗೆ ಕೂತ್ಕೊಂಡ್ಬಿಡ್ತಾರೆ, ಆಮೇಲೆ ನನಗೆ ಇವರೇ ಓನರ್ ಅಂತ ಈಗಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಹೌದಾ? ಕರೆಕ್ಟ್ ಆಗಿ ಜಡ್ ಮಾಡಿ ಜೋರಾಗಿ ಚಪ್ಪಳೆ ಬಂದ್ಬಿಡ್ಲಿ, ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಸೂಪರ್. ಬರೀ ನಿಮ್ಮನ್ನೇ ಮಾತಾಡ್ಸಂತ ಬನ್ನಿ, ನೀವು ದೂರದಿಂದ ಚಪ್ಪಳೆ ಹೊಡಿತಿದ್ದೀರ ಅದಕ್ಕೆ. ಸರ್ ಈಗ ಹೇಳಿ ಸರ್, ಬನ್ನಿ ಒಂದು ಅನಿಸಿಕೆ ಹೇಳಿ ಸರ್, ಮಾತಾಡಿ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂದರೆ ನಾವು ಆಟೋ ಡ್ರೈವರು, ನಮ್ಮ ಸೀನಿಯರ್ ಒಬ್ಬ ಆಟೋ ಡ್ರೈವರ್ ಇದ್ದರು ಉಪ್ಪಾರಟ್ಟಿಯಿಂದ, ತಿಪ್ಪೇಸ್ವಾಮಿ ಅಂತೇಳಿ. ಅವರು ಹಾರ್ಟ್ ಅಟ್ಯಾಕ್ ಆಗಿ ಮೊನ್ನೆ ಲಾಸ್ಟ್ ಒಂದು 2-3 ಮಂತ್ಸಲ್ಲಿ ತೀರ್ಕೊಂಡ್ರು. ನಾವು ಅವರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ನಮಗಿನ್ನ ತುಂಬ ಸೀನಿಯರು. ನಾವು ಅದಕ್ಕೆ ಹೆಚ್ಚಿನದಾಗಿ ಒಂದೇ ಒಂದು ಮಾತು ನಮ್ಮ ಸರ್ ಕಡೆಯಿಂದ ಕೇಳ್ರಿ. ಅವರು ತಿಪ್ಪೇಸ್ವಾಮಿ ಅಂತೇಳಿ ತುಂಬ ಒಳ್ಳೆ ವ್ಯಕ್ತಿ. ಯಾವ ಟೈಮಲ್ಲಿ ನಾವು ಕಾಲ್ ಮಾಡಿದ್ರು ತುಂಬ ಸ್ಪಂದಿಸಿ ಅವ್ರು ಎನಿ ಟೈಮು ನಮ್ಗೆ ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ರು. ತುಂಬ ಒಳ್ಳೆ ವ್ಯಕ್ತಿ ಅಂದರೆ ನಾವು ಅದನ್ನು ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಳ್ಳೆ ವ್ಯಕ್ತಿ ಅಕಾಲಿಕವಾಗಿ ಯಾವುದೋ ಒಂದು ಡಿಸೀಸಿಂದ ಅವ್ರು ತೀರ್ಕೊಂಡ್ರು, ಹಾರ್ಟ್ ಅಟ್ಯಾಕ್ ಆಗಿ. ತುಂಬ ಬೇಸರ ಆಯಿತು ಆ ವಿಚಾರ ಕೇಳಿ. ಉಪ್ಪಣ್ಣ ಅಂತ ಕರಿತಾ ಇದ್ವಿ ನಾವು. ಭಾಳ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ದಯವಿಟ್ಟು ನಾವು ಇನ್ನೇನು ಹೇಳೋಕ್ಕಾಗಲ್ಲ, ಅವ್ರು ನೆನೆಸ್ಕೊಂಡಿವಿ ಇವತ್ತು. ಯಾಕಪ್ಪ ಅಂದರೆ ಈ ಒಂದು ಅಂಗಡಿ ನಮಗೆಲ್ಲ ಒಂದು ಭಾಳ ಒಂದು ಹೇಳಕ್ಕೆ ನಮ್ಮ ಅವರ ತಿಪ್ಪಣ್ಣ ನೆನೆಸ್ಕೊಂಡು ಇವತ್ತು ಭಾಳ ನೋವಾಗ್ತಿದೆ. ಇರಲಿ, ಈ ಟೈಮಲ್ಲಿ ಅವ್ರು ಇರ್ಬೇಕಾಯ್ತು ಅಷ್ಟೇ, ಇನ್ನೇನೇನಿಲ್ಲ. ಯಾಕಪ್ಪ ಅಂದರೆ ಹೋದ ವರ್ಷ ಇದ್ರು, ಇವತ್ತು ಇರ್ಬೇಕಾಯ್ತು. ಅವ್ರು ನೆನೆಸ್ಕೊಂಡು ನೋವಾಗ್ತಿದೆ ಸರ್ ನಮ್ಗೆ. ಅವರು ನೆನೆಸ್ಕೊಂಡು ಏನು ಮಾತಾಡೋಕ್ಕಾಗ್ತಿಲ್ಲ. ಬಟ್ ಇವತ್ತು ಏನು ವಿಜೇತರ ಇದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಯಾರು ಇನ್ನೊಂದಲ್ಲ, ವಿಜೇತರ ಆಗಲಿಲ್ಲ ಅಂದ್ರೂ ಈ ಒಂದು ಅಂಗಡಿ ಇದೆಯಲ್ಲ, ಇವತ್ತು ನಮ್ಮ ಸರ್ ಇದಾರಲ್ಲ, ತುಂಬ ಒಂದು ಸರ್ವಿಸ್ ಕೊಡೋದ್ರ ಮುಖಾಂತರ ಭಾಳ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಒಂದು ಎಂಕರೇಜ್ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅಷ್ಟೇ. ಜೋರ ಚಪ್ಪಲಿ ಹೊಡಿವಿ. ಯಾಕೆ ಗೊತ್ತಾ, ಈಗಿನ ಸಂದರ್ಭಗಳಲ್ಲಿ, ಈಗಿನ ಒಂದು ಬ್ಯುಸಿ ಲೈಫ್ ಶೆಡ್ಯೂಲ್ ಅಲ್ಲಿ ಈಗ ಏನ್ ನಮ್ ಕಣ್ಮುಂದೆ ಇರ್ತೀವಿ, ನಾವೇನು ಒಂದು ಒಡನಾಟ ಬೆಳೆಸ್ಕೊಂಡಿರ್ತೀವಿ, ಅವಾಗೆ ಮಾತ್ರ ಒಂದು ಪ್ರೀತಿ ವಿಶ್ವಾಸ. ಆಮೇಲೆ ಅವರ ಏನು ಅಂತ್ಯಕ್ರಿಯೆಗಳೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದಿನ 2ನೇ ದಿನ ಆದ್ಮೇಲೆ ಅವರ ನೆನಪುಗಳು ಕಳೆದ ಹೋಗ್ತಾ ಇರುತ್ತೆ. ಯಾವಾಗಾರ ನೆನಪಾದ ಮಾತ್ರ ಮಾತಾಡ್ತಿರ್ತೀವಿ. ಆದ್ರೆ ಒಬ್ಬ ವ್ಯಕ್ತಿ ಹೋದ್ಮೇಲೆ ಇನ್ನೂ ಅವರು ನೆನಪಿದ್ದಾರೆ, ಅವರು ಕಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಅದ್ಭುತವಾದ ಒಂದು ಮನಸ್ಸಂತಾನೆ ನಾವು ಹೇಳ್ಬೋದು. ಕರೆಕ್ಟ್ ಅಲ್ವಾ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಒಳ್ಳೇದಾಗ್ಲಿ. ಯಾಕಂತ ಹೇಳಿದ್ರೆ ಇರಷ್ಟು ದಿವಸ ಖುಷಿಯಾಗಿ
ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಹೋಗ್ಬೇಕಾದ್ರೆ ನಮ್ಮಿಂದ ಏನು ಬರಲ್ಲ, ಕರೆಕ್ಟ್ ಅಲ್ವಾ? ಒಳ್ಳೆದಾನೆ ಅವ್ರು ಏನೀಗ ಅವರ ಸ್ನೇಹಿತರ ಬಗ್ಗೆ ಮಾತಾಡಿದ್ರು ಅದೇ ನಮ್ಮನ್ನ ಕಾಪಾಡೋದು. ಎಷ್ಟೇ ಆಸ್ತಿ ಇದ್ರು, ಎಷ್ಟೇ ದುಡ್ಡಿದ್ರು ಅದು ನಮ್ಮ ಬಗ್ಗೆ ಯಾವುದು ಬರಲ್ಲ. ಈ ಏನೋ ಒಂದು ಸಂಬಂಧ ಇದೆ, ಏನೊಂದು ಕುಟುಂಬ ಅಂತ ಏನಿದೆ, ಇದೇ ನಮ್ಮ ಜೊತೆಗಿರೋದು, ಕರೆಕ್ಟ್ ಅಲ್ವಾ? ಹೋಗ್ಬೇಕಾದಾಗ ನಮ್ಮ ಮೈ ಮೇಲೆ ಬಟ್ಟೆನೇ ಇಲ್ದಂಗೆ ಕಳಿಸ್ತಾ ಒಂದು ಸಂಪ್ರದಾಯ ಇದೆ. ಬರ್ಬೇಕಾದಾಗ ಉಸುರು ತಗೊಂಡ್ ಬರ್ತೀವಿ, ಹೋಗ್ಬೇಕಾದಾಗ ಹೆಸರು ಬಿಟ್ಟು ಹೋಗ್ತೀವಲ್ವಾ? ಆ ಹೆಸರು ಬಿಟ್ಟು ಹೋಗೋದಕ್ಕೆ ಆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ಒಳ್ಳೆತನ, ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮಾತು, ಕರೆಕ್ಟ್ ಅಲ್ವಾ? ಸೊ ಅದನ್ನೇ ನಮ್ಮನ್ನ ಶಾಶ್ವತಗೊಳಿಸುತ್ತೆ. ಸೊ ಅದಕ್ಕೆ ಉದಾಹರಣೆ ಅವರ ಸ್ನೇಹಿತರು ಅಂತ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಅವ್ರಿಗೆ ಜೋರ ಜಪರಲ್ಲಿ ಒಳ್ಳೆದೇ, ತುಂಬಾ ಖುಷಿ ಆಯ್ತು. ಅದೇ ರೀತಿನೇ, ಯಾಕಂದ್ರೆ ಮನುಷ್ಯ ಕೆಟ್ಟದ್ದು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಸಮಯ ಸಂದರ್ಭಕ್ಕೆ ಅದು ಅವಶ್ಯಕತೆ ಏನು ಮಾಡೋಕ್ಕಾಗಲ್ಲ. ಕೆಟ್ಟದ್ದು ಮಾಡದೆ ಇರೋ ಮನುಷ್ಯ ಎಲ್ಲೂ ಸಿಗಲ್ಲ. ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟದ್ದು ಮಾಡೇ ಮಾಡ್ತಾನೆ. ಸೊ ಅದನ್ನ ತಿದ್ದುಕೊಂಡು ಸರಿಪಡಿಸ್ಕೊಂಡು ಜೀವನ ಅಂತ ಅರ್ಥ ಮಾಡ್ಕೊಂಡು ಯಾವ್ದು ಕೆಟ್ಟದ್ದು ಬಯಸ್ತೆ, ಕೆಟ್ಟ ಆಲೋಚನೆಗಳು ಇಲ್ದೇನೆ ಜೀವನ ಮಾಡಿದ್ರೆ ಅದು ಅದ್ಭುತವಾದ ಜೀವನ. ಯಾಕಪ್ಪ ಅಂತ ಹೇಳಿದ್ರೆ ಈಗಿನ ಒಂದು ಜೀವನ ಏನಿದೆ, ಈ ಕ್ಷಣದಲ್ಲಿ ಏನಿದೆ ಅಷ್ಟೇ ಮಾತ್ರನೇ. ಇನ್ನು ಕ್ಷಣ ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಪಕ್ಕದ ರೋಡ್ ಹೋದ್ಮೇಲೆ ಏನಾಗ್ತೀವಿ, ಹೆಂಗಾಗುತ್ತೆ ಅಂತ ನಮ್ಮ ಜೀವನ ನಮಗೇ ಗೊತ್ತಿರಲ್ಲ. ಇದಷ್ಟು ದಿವಸ ಖುಷಿಯಾಗಿ, ಸಂತೋಷವಾಗಿ, ಒಂದು ಒಳ್ಳೆ ಪ್ರೀತಿ ಬಾಂಧವ್ಯದಿಂದ ಬದುಕಿದ್ರೆ ಅದು ಅದ್ಭುತವಾದ. ಅವರ ಸ್ನೇಹಿತರು ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ಬಹುಶಃ ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಬಹುಶಃ ಭೇಟಿಯಾಗಿರ್ಬೋದು, ನನಗೆ ಗೊತ್ತಿಲ್ಲ. ಅವ್ರೊಂದು ಜೋರ ಚಪ್ಪಾಳೆ ಹೊಡಿಸಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸ್ನೇಹಿತರು. ಓಕೆ, ರೆಡಿ. ಈಗ ಇನ್ನು ಕೊನೆ ಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ತುಂಬಾನೇ ಕುತೂಹಲ ಇರ್ತಕ್ಕಂಥ ಒಂದು ಘಟ್ಟ. ವಯಸ್ಸಾದರಾದ್ರೆ 40-50 ಸ್ಪೀಡಲ್ಲಿ ಹೋಗ್ತಾರೆ. ನಮ್ಮಂತ ಯುವಕರಾದ್ರೆ 70-80 ಹೋಗ್ತೀವಿ. ಇನ್ನು ನಮಗಿನ್ನ ಚಿಕ್ಕ ವಯಸ್ಸರಾದ್ರೆ 100-120 ಸ್ಪೀಡಲ್ಲಿ ಹೋಗುವಂತ ವಾಹನ ಈಗ ರೆಡಿ ಇದೆ. ಬಹುಶಃ ಮಹಿಳೆಯರೆಲ್ಲ ಆಲ್ಮೋಸ್ಟ್ 30-40-50 ಮೇಲೆ ದಾಟಲ್ಲ ಅವರು. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಗಾಡಿ ಮೇಲೆ ಕುತ್ಕೊಂಡ ಮೇಲೆ ಕುದುರೆ ಸವಾರಿ ನೆನಪಾಗ್ಬಿಡುತ್ತೆ. ಕುದುರೆ ಸ್ಪೀಡ್ಗೆ ಹೋಗ್ಬೇಕನ್ಸುತ್ತೆ. ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ, ಮಕ್ಕಳಿದ್ದಾರೆ, ಮನೆಗೆ ಯಜಮಾನರು ಬರ್ತಾರೆ, ಜವಾಬ್ದಾರಿ ಇರೋದ್ರಿಂದ ಅವ್ರು ತುಂಬಾ ಸ್ಲೋನಾಗಿ ತಗೊಂಡು ಹೋಗ್ತಾರೆ, ಕರೆಕ್ಟ್ ಅಲ್ವಾ? ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡಿ, ಒಂದು ಉದಾಹರಣೆ, ಗಂಡಸರ ವೆಹಿಕಲ್ ಸ್ಪೀಡ್ ಎಷ್ಟಿರುತ್ತೆ, ಹೆಣ್ಮಕ್ಳ ಸ್ಪೀಡ್ ಎಷ್ಟಿರುತ್ತೆ ಅಂತ, ಕರೆಕ್ಟ್ ಅಲ್ವಾ? ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮಗೂ ಜವಾಬ್ದಾರಿ ಇರುತ್ತೆ, ಆದ್ರೆ ನಮಗೆ ಟೆನ್ಷನ್ ಜಾಸ್ತಿ ಇರ್ತವೆ. ಅಲ್ಲಿ ಹೋಗ್ಬೇಕು, ಅವ್ರು ಮೀಟ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಆ ಕೆಲಸ ಈ ಕೆಲಸ ಅಂತ ಇರುತ್ತೆ. ಹೆಣ್ಮಕ್ಳಲ್ಲಿ ತಾಳ್ಮೆ ಮುಖ್ಯವಾಗಿರುತ್ತೆ. ಸೊ ಅದರಿಂದನೇ ಅವರು ತುಂಬಾ ನಿಧಾನವಾಗಿ ಹೋಗ್ತಾರೆ. ಈಗ ತುಂಬಾ ಸ್ಪೀಡಾಗಿ ಹೋಗೋರ್ಗೆ ಸಿಗುತ್ತೋ ಇಲ್ಲ ನಿಧಾನವಾಗಿ ಹೋಗೋರ್ಗೆ ಸಿಗುತ್ತೋ ನೋಡೋಣ. ಒಂದು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಹಾಗೆ ಈ ಮಗು ಜೊತೆಗೆ ನಮ್ಮ ಮಾಲೀಕರ ಮಗನ ಹೆಸರಮ್ಮ ನಿತಿನ್ ಅಲ್ಲ, ತನ್ಮಯ್, ಅವರ ಬೈಕ್ ರೀತಿಯಲ್ಲೇ ತನ್ಮಯ್ ಆಗೋ ಈ ಒಂದು ಮಗು ಕಡೆಯಿಂದ ಎತ್ತಿಸ್ಬಿಡೋಣ. ಓಕೆ, ರೆಡಿ. ಜೋರದ ಚಪ್ಪಳೆ ಬಂದ್ಬಿಡ್ಲಿ ಸರ್. ಒಂದು ಅದ್ಭುತವಾದ ಮೊದಲನೇ ಬಹುಮಾನ. ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ. ಇವರು ಚಿಕ್ಕ ದೇವರು, ಇವರು ದೊಡ್ಡ ದೇವರು. ಯಾರು ಇಬ್ಬರು ಕೈಯಿಂದಾನೆ ಎತ್ತಿಸ್ಬಿಡೋಣ. ರೆಡಿನಾ? ಅವ್ರ ಮಗನ ವಿಚಾರಿಸ್ಬಿಡೋಣ. ಈಗ ಏನೋತಿದೆ ಪುಟ, ಎಷ್ಟು ಸ್ಟ್ಯಾಂಡರ್ಡ್? ಸೊ ಈಗ ಈ ಒಂದು ಸಂಸ್ಥೆ ನಿಮ್ಮ ತಾತರು ಪ್ರಾರಂಭ ಮಾಡೋದು, ಕರೆಕ್ಟ್ ಅಲ್ವಾ? ಈಗ ನೀವು ಅಪ್ಪವರು ಜವಾಬ್ದಾರಿ ಅವ್ರ ಮೇಲಿದೆ. ಅವರು ತುಂಬಾ ಸುಖವಾಗಿ, ಸಂತೋಷವಾಗಿನೇ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಒಂದು ವೇಳೆ ಇನ್ನೊಂದು 10 ವರ್ಷನೋ 15 ವರ್ಷ ಆದ್ಮೇಲೆ ಸೊ ನಿನ್ನ ಮೇಲೆ ಜವಾಬ್ದಾರಿ ಈ ಒಂದು ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಬಂದಿದೆ ಅಂತಂದಾಗ ಸೊ ನೀನು ಹೇಗೆ ನಿಭಾಯಿಸ್ತೀಯ? ನಾನು ಪಪ್ಪನ ಥರ ಚೆನ್ನಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ, ಖುಷಿ ಕೊಡ್ತೀನಿ, ಎಲ್ಲರಿಗೂ ಸರ್ವಿಸ್ ಮಾಡ್ತೀನಿ, ಕಸ್ಟಮರ್ ಸರ್ವಿಸ್. ಓಕೆ, ಪರವಾಗಿಲ್ಲ. ಯಾಕಂದ್ರೆ ಇಂಥ ಅನುಭವ ಇಲ್ಲ, ಈ ಅನುಭವಕ್ಕೆ ಅಷ್ಟು ಮಾತು ಬಂದಿದೆ. ಓಕೆ, ಜೋರದ ಚಪ್ಪಳೆ. ಯಾಕಂತಂದ್ರೆ ಅಂಗಡಿ ಬಿಟ್ಟ ಒಂದ್ ರೀತಿ ಜವಾಬ್ದಾರಿ ಆಗುತ್ತೆ. ನೋಡು, ನಾವು ಅಪ್ಪರ್ ಇದಾರೆ ನೋಡ್ಕೊಂತಾರೆ, ನಾವು ಅಮ್ಮರ್ ಇದಾರೆ ಅನ್ನೋದೊಂದು ಮನಸ್ಸಲ್ಲಿ ಇರುತ್ತೆ. ಆದ್ರೆ ಅಂಗಡಿಗಳಿಗೆ ಬರ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ವ್ಯವಹಾರ ಏನು, ಬರ್ತಕ್ಕಂಥ ಗ್ರಾಹಕರಿಗೆ ಯಾವ ರೀತಿ ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಅವಾಗ ಒಂದ್ ರೀತಿ ಟ್ರೈನಿಂಗ್ ಅವ್ರಿಗೆ ಸಿಗುತ್ತೆ. ಓಕೆ, ಇನ್ನೂ ಒಂದು 10 ವರ್ಷ 15 ವರ್ಷ ಏನು ತೊಂದರೆ ಇಲ್ಲ, ನಮ್ಮ ಗೆಳೆಯ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ರ ಜವಾಬ್ದಾರಿ ಬರುತ್ತೆ. ಓಕೆ, ಅದು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಈಗ ಅಂತಿಮವಾದ ಘಟ್ಟಕ್ಕೆ ಬಂದಿದ್ದೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹುಮಾನ. ಓಕೆ, ಮಾಲೀಕರಿಗೆ ಒಂದು ಕ್ವಶನ್ ಕೇಳ್ತೀನಿ. ಮಾಲೀಕರೇ, ಈ ಒಂದು ಬೈಕ್ ಸ್ಕೂಟರ್ ಇಟ್ಟಿದ್ದೀರಲ್ಲ, ಯಾವ ಖುಷಿಗೆ ಮತ್ತೆ ಯಾವ ಉದ್ದೇಶದಿಂದ ಇಡ್ಬೇಕಂತ ಅನ್ನಿಸ್ತು? ಈಗ ಫ್ರಿಡ್ಜ್ ಕೊಟ್ಟಿದ್ರ, ಟಿವಿ ಕೊಟ್ಟಿದ್ರ, ಅದೆಲ್ಲ ಓಕೆ, ನಿಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಇದು ನಿಮ್ಮ ಅಂಗಡಿಯಲ್ಲಿ ಸಿಗೋಂತ ವಸ್ತು ಅಲ್ಲ. ಸೊ ನಿಮ್ಮ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳ ಜೊತೆಗೆ ಇದನ್ನು ಕೊಟ್ಟಿದ್ರ ಅಂತ ಹೇಳಿದಾಗ ಒಂದು ಬೇರೆ ರೀತಿಯ ಒಂದು ಅಂದ್ರೆ ಪ್ರೀತಿ, ವಿಶ್ವಾಸ, ಅಭಿಮಾನ. ನಮ್ಮ ಗ್ರಾಹಕರಿಗೆ ನನ್ನ ವಸ್ತುಗಳೇ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಬೇರೆ ಏನೇ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಸಿರುತ್ತಲ್ವಾ? ಸೊ ಯಾಕೆ ಈ ಒಂದು ಆಲೋಚನೆ ಬಂತು ಅಂತ? ವ್ಯಾಪಾರ ಅಂದರೆ ಬರೀ ಕೊಡೋದು ತಗೊಳ್ಳೋದಷ್ಟೇ ಅಲ್ಲ, ಒಂದು ಆತ್ಮೀಯತೆ, ಅನುಬಂಧ ಇರಬೇಕು, ಅವ್ರ ಜೊತೆ ಒಂದು ಒಳ್ಳೆಯ ಒಡನಾಟ ಇರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ನಾವೀಗ ವರ್ಷಕ್ಕೊಂದ್ಸರಿ ನಾವು ಕಸ್ಟಮರ್ಸ್ಗೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ನಾವು ವರ್ಷ ಪೂರ್ತಿ ವ್ಯಾಪಾರ ಮಾಡಿದ್ವಿ, ಸಂಪಾದನೆ ಮಾಡಿದ್ವಿ ಅನ್ನೋದೊಂದೇ ಎಲ್ಲ ಮುಖ್ಯ.
ಕಸ್ಟಮರ್ಸ್ಗೆ ಒಂದು ಗಿಫ್ಟ್ ಕೊಟ್ಟರೆ ಅವ್ರಿಗೊಂದು ನೆನಪಲ್ಲಿ ಇರುತ್ತೆ. ಈಗ ಯಾರೋ ಒಬ್ರು ಒಂದು 5,000 10,000 ಐಟಮ್ ಮಾಡಿರ್ತಾರೆ, ಅವ್ರಿಗೆ ವೆಹಿಕಲ್ ಬಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವ್ರು 10 ಜನ ಜೊತೆ ಹಂಚ್ಕೊಳ್ತಾರೆ. ಅದು ನಮಗೆ ಒಂದು ಒಳ್ಳೆ ರೀತಿಯಿಂದ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟು. ಸಂಪಾದನೆ ಮಾಡೋ ಒಂದೇ ಅಲ್ಲ, ಜನಗಳಿಗೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ಮ ಸಂಪಾದನೆ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್. ಓಕೆ, ಸೂಪರ್, ಜೋರ ಚಪ್ಪಳೆ ಹೊಡೀರಿ. ಯಾಕೆ ಗೊತ್ತಾ, ಕಸ್ಟಮರ್ಸ್ ಬಂದ್ರು, ಅವ್ರಿಗೆ ಏನ್ ಬೇಕು ಕೊಟ್ವಿ, ಅದ್ರಲ್ಲೇನೋ ಲಾಭ ಇಲ್ಲದೇನೆ ಯಾರು ವ್ಯವಹಾರ ಮಾಡ್ಕೋಲ್ಲ. ಎಲ್ಲ ಪ್ರತಿಯೊಂದ್ರಲ್ಲೂ 10 ರೂಪಾಯಿನಲ್ಲೂ 1 ರೂಪಾಯಿ ಲಾಭ ನೋಡುವಂತ ಕಾಲ. ಸೊ ಆ ಒಂದು ವ್ಯವಹಾರದಲ್ಲಿ ಆ ಒಂದು ಲಾಭ ನಷ್ಟದ ಜೊತೆಗೆ ಗ್ರಾಹಕರ ಪ್ರೀತಿ ವಿಶ್ವಾಸ ಗಳಿಸ್ಬೇಕನ್ನೋದು ನಮ್ಮ ಮಾಲೀಕರ ಉದ್ದೇಶ ಆಗಿತ್ತು. ಯಾಕಂದ್ರೆ ಅವರು ಅಂಗಡಿಗಳಲ್ಲಿ ಸಿಗ್ತಕ್ಕನ್ನೋದು 4, 3, 4, 2 ಎಲ್ಲ ಅವ್ರ ಅಂಗಡಿಗಳಲ್ಲಿ ಸಿಗುತ್ತೆ. ಅವರಲ್ಲಿ ಇರ್ತಕ್ಕಂಥ, ಆದ್ರೆ ಬೇರೆ ವಸ್ತು ಕೊಡಬೇಕು, ಒಂದು ಒಳ್ಳೆ ಖುಷಿಯಾಗಿರ್ಬೇಕು. 1000 ಜನ ಬರ್ತಾರದ್ರಲ್ಲಿ ಒಬ್ರು ಖುಷಿ ಪಡಿಸೋದಿರುತ್ತಲ್ಲ, ತುಂಬಾ ಇಂಪಾರ್ಟೆಂಟ್. 1000 ಜನ ಖುಷಿ ಪಡಿಸಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಮನೆಗೆ 5 ಜನ 6 ಜನ ಇದೀರ, ಎಲ್ಲರೂ ಖುಷಿ ಪಡಿಸಕ್ಕಾಗಲ್ಲ. ಒಬ್ರು ಖುಷಿ ಆಗ್ತಾರೆ, ಒಬ್ರು ಮನಸ್ಸಿಗೆ ನೋವಾಗುತ್ತೆ. ಅದೇ ರೀತಿನೇ 1000 ಜನದಲ್ಲಿ ಒಬ್ರು ಖುಷಿ ಪಡಿಸಿದ್ರೆ ಇನ್ನ 999 ಜನ ಖುಷಿಯಾಗಿರ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡೇ ನಮ್ಮ ಈ ಒಂದು ವಿಜಯಲಕ್ಷ್ಮಿ ಮಾಲೀಕರು ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಎಲೆಕ್ಟ್ರಾನಿಕ್, ಅಂದ್ರೆ ನಿಮಗೆ ಬೈಕ್ ನಾವು ಕೊಡ್ತೀವಿ. ಬೈಕ್ ಕೊಟ್ಟಾಗ ನೀವೇನ್ ಪೆಟ್ರೋಲ್ ಬೇಡ, ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದಾರೆ. ಪೆಟ್ರೋಲ್ ದುಡ್ಡು ಖರ್ಚು ಮಾಡಬಹುದು ಅನ್ನೋ ಕಾರಣಕ್ಕೆ ಎಲೆಕ್ಟ್ರಾನಿಕ್ ಬೈಕ್ ಕೊಡ್ತಾ ಇದ್ದಾರೆ. ಒಂದು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಆಮೇಲೆ ಬೈಕ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರೆ ಶಿರಣ ತುಮಕೂರಲ್ಲ ಗಾಡಿ ಹಾಕೊಂಡ್ಬಿಡುತ್ತೆ. ಹುಷಾರಾಗಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ರೆಡಿ? ಈಗ ಒಂದು ಫೈನಲ್ ಅಂತ ಬಂದ್ಬಿಟ್ಟಿದೀವಿ. ರೆಡಿ? ಒಂದು ಜೋರದ ಚಪ್ಪಳೆ ಬಂದ್ಬಿಡ್ಲಿ ಸರ್. ರೆಡಿ? 3, 2 ಹುಡುಗಿ ತುಂಬಾ ಸ್ಪೀಡ್ ಅಲ್ಲಿ ಬೈಕ್ ತಗೊಂಡೋಗಿ ರೆಡಿ ಆಗ್ಬಿಟ್ಟಿದ್ದಾರೆ ಅವ್ರ ಅಮ್ಮನ ಜೊತೆಗೆ. ಹೊಡೆಯಲ್ಲ, ಪಾಪ ತೆಗಿಬಿಟ್ಟಿ. ಈ ಕೈ ಬರಲೇ ತೆಗಿಯಪ್ಪ, ತೆಗಿಯಪ್ಪ. ಯಾವ್ದಾದ್ರು ತೆಗಿ, ತೆಗಿಯಪ್ಪ. ಓಕೆ ಸರ್, ಜೋರಾದ ಚಪ್ಪಳೆ ಬಂದ್ಬಿಡ್ಲಿ. ಒಂದು ಅದ್ಭುತವಾದ ಒಂದು ಒಳ್ಳೆ ವಿಶಾಲವಾದ ಮನಸ್ಸಿನ ಪ್ರೀತಿಯ ಪಾತ್ರ ಆಗಿರ್ತಾರೆ. ಒಂದು ದೇವರಂತಾನೆ ಕರಿತೀವಿ ಮಕ್ಕಳು. ಓಕೆ, ಈ ಒಂದು ಅದೃಷ್ಟ ಶ್ರೀನಿವಾಸ್ ಬಿ ಯಾರಿದ್ದೀರಾ ನೋಡಿ ಸರ್, ಯಾರಿದ್ದೀರಾ? TN ಕೋಟೆ ಬಿ ಶ್ರೀನಿವಾಸ್ 201 ಅದೃಷ್ಟಶಾಲಿಗಳು. ಜೋರ ಚಪ್ಪಳೆ ಬಂದ್ಬಿಟ್ಟಿ. TN ಕೋಟೆ ಬಿ ಶ್ರೀನಿವಾಸ್ ಅವರಿಗೆ ಮೊದಲ ಬಹುಮಾನ, ಅದ್ಭುತವಾದ ಬಹುಮಾನ ಅವರ ಪಾಲಾಗಿದೆ. ಓಕೆ, ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೊಂದು ಒಳ್ಳೆಯ 2026 ಅದೃಷ್ಟದ ದಿನ ಆಗಿದೆ. ಎಲ್ರಿಗೂ ಅದೃಷ್ಟ ದಿನನೇ. ಸೊ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಅವ್ರಿಗೆ ಇನ್ನೂ ಒಳ್ಳೆಯ ಅದೃಷ್ಟ ದಿನ ಅಂತ ಹೇಳ್ಬೋದು. ಓಕೆ, ಇದು ಬಂದಿರ್ತಕ್ಕಂಥ ಎಲ್ಲರಿಗೂ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಎಲ್ಲ ಬಂದಿರ್ತಕ್ಕಂಥ ನಮ್ಮ ಗ್ರಾಹಕರಿಗೆ ಒಂದು ಫಲಹಾರದ ವ್ಯವಸ್ಥೆ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ಸೇವನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಗ್ರಾಹಕರಿಗೆ ಶ್ರೀ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅವರ ಕುಟುಂಬದ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿ ಅಭಿನಂದನೆ ಹಾಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಎಲ್ಲರ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಇರಲಿ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಇನ್ನ 365 ದಿನ ಪ್ರತಿದಿನ ಒಳ್ಳೆ ಅದೃಷ್ಟದ ದಿನವಾಗಲಿ. ಯಾರಿಗೆ ಬಹುಮಾನ ಸಿಕ್ಕಿದೆಯೋ, ಬಹುಶಃ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಯಾರಿಗೂ ಸಿಕ್ಕಿಲ್ಲ, ಅವರೆಲ್ಲೆಲ್ಲೋ ಇದರ ಸಿಕ್ಕಿದ ಬಹುಮಾನ ಬಂದಿರ್ತಕ್ಕಂಥವ್ರಿಗೆ ಅವ್ರಿಗೂ ಒಂದು ಒಳ್ಳೆಯ ಅದ್ಭುತದ ಶುಭಾಶಯಗಳನ್ನ. ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ಮುಂದಿನ ದಿನಗಳಲ್ಲಿ ಖಂಡಿತ ವಿಜಯಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಖಂಡಿತ ಸಿಕ್ಕಿತ್ತಂತ ನನ್ನ ಬಯಕೆ. ಖಂಡಿತ ಸಿಗ್ಲಿ. ಹಾಗೇನೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ? ಎಲ್ಲ ಯೂಟ್ಯೂಬ್ ಓಪನ್ ಮಾಡಿ ಸರ್. ನಮ್ದೊಂದು ಸ್ವಾರ್ಥ ಇರಲಿ ಅಂತ ನಮ್ಮ ಮಾಲೀಕರ ಜೊತೆಗೆ. ಯಾರ್ಯಾರ ಮೊಬೈಲ್ ಇದೆಯೋ ಹ್ಯಾಪಿ ಆನ್ಲೈನ್ ಮೀಡಿಯಾ ಅಂತ ಮಾಡಿ ಅಕ್ಕ. ಯಾರೋ ನಿಮ್ ಕಡೆಯಿಂದ ಪ್ರೀತಿಯ ಒಂದು ಪ್ರೋತ್ಸಾಹ ನಮಗೂ ಸಿಗ್ಲಿ ಅಂತ ಹೇಳಿ.
ನೀನು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡು ನೀನು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊ. ಹ್ಞೂ ಹಿಂಗೆ ಫೋಟೋ ಅಲ್ಲೇ ಕಾಪಾಡಿ ದೇವರು ಓಕೆ ಅದಕ್ಕೆ ಮಾಡ್ತೀವಿ ಆಯ್ತು ಬದುಕೆ ಮಾಡ್ತೀವಿ ಗಾಡಿ ಆ ಕಡೆ ಹೋಗ್ಬೇಕು.